ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ನೀವು ಡಿಸೈಡ್ ಮಾಡ್ಬೋದು. ಸೊ ಬ್ಲಾಕ್ಸಾ ಇಲ್ಲ ಬ್ರಿಕ್ಸಾ ಅಂತೇಳಿ ನೋಡೋದಾದ್ರೆ, ಸೊ ಬ್ಲಾಕ್ಸ್ ಫಿನಿಶಿಂಗ್ ನಾವು ನೋಡ್ಬೋದು. ಬ್ಲಾಕ್ಸ್ ಫಿನಿಶಿಂಗ್ ಅಲ್ಲಿ ಸೊ ಯಾವುದೇ ಥರದ್ದು ಏನು ಎಡ್ಜಸ್ ಹೊಡೆದೋಗೋದಾಗ್ಲಿ ಜಾಸ್ತಿ, ಆ್ಯಂಡ್ ಏನು ಸರ್ಫೇಸ್ ಎಲ್ಲ ನಮಗೆ ರಫ್ ಆಗಿರೋದು, ಸೊ ಲೆಕ್ಕದಲ್ಲಿ ವೇರಿಯೇಷನ್ ಇರೋದು. ಸೊ ಅಟ್ಲೀಸ್ಟ್ ನಾವು ಅದನ್ನ ಏನಂತಂದ್ರೆ 10 to 12 mm, ಮ್ಯಾಕ್ಸಿಮಮ್ 14 mm ಅಲ್ಲಿ ನಾವು ಅದನ್ನ ಫಿನಿಶಿಂಗ್ ಮಾಡ್ಬೋದು. ಅಂದ್ರೆ ಆಗಿರ್ಬೋದು. ಇಲ್ಲ ಅಂತಂದ್ರೆ ಸೊ ನೀವೆಲ್ಲ ಬೇರೆ ಕಡೆ ವಿಚಾರಿಸಿದಾಗ ಅಷ್ಟೇ, ಸೊ ಬ್ಲಾಕ್ಸ್ ಮತ್ತೆ ಬ್ರಿಕ್ಸ್ ಇಂದ ಕಟ್ಟಿರ್ತೀವಿ. ಸೊ ಏನೋ ಡ್ಯಾಂಪ್ನೆಸ್ ಬಂತು ಅಂತ ಹೇಳಿದ್ರೆ, ಡ್ಯಾಂಪ್ನೆಸ್ ಅಂದ್ರೆ ಇನ್ ದ ಸೆನ್ಸ್ ನಮಗೆ ಎಕ್ಸಾಕ್ಟ್ಲಿ ಏನು ವಾಟರ್ ತಗೊಂಡು ತಗೊಳ್ಳೋದು ಅಂತ ಕರಿತೀವಲ್ಲ, ಕಂಪೇರ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ನಮಗೆ ಕ್ವಾಲಿಟಿನೂ ಇರುತ್ತೆ ಆ್ಯಂಡ್ ಸ್ಟ್ರೆಂತ್ ಕೂಡ ನಮಗೆ ಏನಂತಂದ್ರೆ ಏನೇನೋ ವೇರಿಯೇಷನ್ ಇತ್ತು ಅಂತ ಹೇಳಿದ್ರೆ, ಸೊ ಇದರಲ್ಲಿ ನಮಗೆ ಏನಾಗುತ್ತೆ, ಸ್ವಲ್ಪ ಮಿನಿಮಮ್ ವೇರಿಯೇಷನ್ ಮಾತ್ರನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ನೀವು ಡಿಸೈಡ್ ಮಾಡ್ಬೋದು. ಸೊ ಬ್ಲಾಕ್ಸಾ ಇಲ್ಲ ಬ್ರಿಕ್ಸಾ ಅಂತೇಳಿ. ಸೊ ಒಂದು 40 ಪಾಯಿಂಟ್ಸ್ ಇದೆ. ಸೊ ನೀವು ಆಲ್ಮೋಸ್ಟ್ ಯೂಟ್ಯೂಬಲ್ಲೂ ಕೂಡ ನೋಡಿರ್ತೀರ, ಆ್ಯಂಡ್ ನಾನೇ ಸಾಕಷ್ಟು ವೀಡಿಯೋಸು ಕೂಡ ಮಾಡಿರ್ತೀರಿ. ಬಟ್ ಕಂಪ್ಲೀಟ್ ಡೀಟೇಲ್ಡ್ ಆಗಿ ಯಾವುದ್ರಲ್ಲೂ ಕೂಡ ನಾವು 100% ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋಕ್ಕಾಗಿರಲ್ಲ. ಸೊ ಇದು ಇಂಟರ್ನಲಿ ಓನ್ಲಿ ಫಾರ್ ಅವರ್ ಕಸ್ಟಮರ್ಸ್ಗೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅಂತ ವಿಡಿಯೋ. ಸೊ ಈ ಕಂಪ್ಲೀಟ್ ಒಂದು 40 ಪಾಯಿಂಟಲ್ಲಿ ಏನಂತ ಹೇಳಿದ್ರೆ, ಸೊ ಕ್ಲಿಯರ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಸ್ವಲ್ಪ ಲೆಂತ್ ಇರುತ್ತೆ ವಿಡಿಯೋ, ನೋಡಿ ಪರವಾಗಿಲ್ಲ. ಬಟ್ ಏನಂತಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಏನಿದೆ, ಯಾವುದಕ್ಕೆ ಏನು ಡಿಫ್ರೆನ್ಸ್ ಇದೆ, ಸೊ ನಾವು ಬ್ಲಾಕ್ಸಲ್ಲಿ ಮಾಡಬೇಕಾ ಬ್ರಿಕ್ಸಲ್ಲಿ ಮಾಡಬೇಕಾ ಅಂತ ಹೇಳ್ಬಿಟ್ಟು ನಿಮಗೆ 100% ಕ್ಲಾರಿಟಿ ಈ ವಿಡಿಯೋದಲ್ಲಿ ಸಿಕ್ಬಿಡುತ್ತೆ. ಸೊ ಇದಾದಮೇಲೆ ಮುಂದಕ್ಕೆ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಫಸ್ಟ್ ಥಿಂಗು ಬ್ಲಾಕ್ಸ್ಗೆ ಮತ್ತು ಬ್ರಿಕ್ಸ್ಗೆ ಅಂತ ಹೋಗೋದಾದರೆ, ಸೊ ನಾವು ಫಸ್ಟ್ ಥಿಂಗ್ ಏನು ಅಬ್ಸರ್ವ್ ಮಾಡ್ತೀವಿ, ಸೊ ನಮ್ಮ ತಲೆನಲ್ಲಿ ಇರೋದೆಲ್ಲ ಏನಂತ ಹೇಳಿದ್ರೆ, ಫಸ್ಟ್ ಸ್ಟ್ರೆಂತ್ ಹೆಂಗಿದೆ. ಸೊ ಬ್ಲಾಕ್ ಸ್ಟ್ರೆಂತ್ ಚೆನ್ನಾಗಿರುತ್ತಾ, ಬ್ರಿಕ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ ಅಂತ ನೋಡೋದಾದರೆ, ಸೊ ನಮಗೆ ಬ್ಲಾಕ್ದು ಸ್ಟ್ರೆಂತ್ ಬಂದ್ಬಿಟ್ಟು ನಮಗೆ 5 to 7. ಸೊ 5 to 7 Nm/mm². ಅಂದರೆ ಕಂಪ್ರೆಸಿವ್ ಸ್ಟ್ರೆಂತ್ ಅಂತ ಹೇಳ್ಬಿಟ್ಟು ನಾವೇನೋ ಟೆಸ್ಟ್ ಮಾಡ್ತೀವಿ ಅಂತಂದರೆ 5 to 7 Nm/mm² ಬ್ಲಾಕ್ಸ್ದು ಬರುತ್ತೆ. ಅದೇ ನಾವು ಬ್ರಿಕ್ಸ್ದು ಹೋಗ್ತೀವಿ ಅಂತಂದರೆ ಅದು ಬರೀ ಜಸ್ಟ್ ನಮಗೆ 3 to 5 ಬರುತ್ತೆ. ಸೊ 3 to 5 Nm/mm². ಯಾಕೆ ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಸೊ ಬ್ಲಾಕ್ ಮ್ಯಾನುಫ್ಯಾಕ್ಚರ್ ಆಗೋದು ಹೈಲಿ ಕಂಪ್ರೆಸಿವ್ ಲೋಡಿಂದ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಅದೇ ಬ್ರಿಕ್ ಮ್ಯಾನುಫ್ಯಾಕ್ಚರ್ ಆಗೋದು ನಾರ್ಮಲ್ ಜಸ್ಟ್ ನಾವು ಮ್ಯಾನ್ಯಲಿ ಮಾಡೋಂಥ ಮೆಥಡಿಂದ ಫಾರ್ಮ್ ಆಗುತ್ತೆ. ಸೊ ಬ್ರಿಕ್ಗೆ ಇವಾಗೆಲ್ಲ ಟೆಕ್ನಾಲಜೀಸ್ ಬಂದಿದೆ, ಸ್ವಲ್ಪ ಕಂಪ್ರೆಸಿವ್ ಕೂಡ ಆಗುತ್ತೆ. ಯಾಕಂದರೆ ಮಡ್ ಬ್ಲಾಕ್ಸ್ ಅದಿದೆ ಅಂತೆಲ್ಲ ಬಂದಿದೆ. ಸೊ ಅದನ್ನು ಕಂಪ್ರೆಸಿವ್ ಆದ್ರೂ ಕೂಡ ಏನಂತಂದರೆ ಬ್ಲಾಕ್ಸ್ ಅಷ್ಟು ಸ್ಟ್ರೆಂತ್ ಅಚೀವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಇದು 3 to 5 ಮ್ಯಾಕ್ಸಿಮಮ್, ಅದು 7 ಮೇಲ್ಗಡೆ ಅಚೀವ್ ಆಗುತ್ತೆ. ಸೊ ಇದು ನಮಗೆ ಮೇಜರಾಗಿ ಮತ್ತು ಒಂದು ಇಂಪಾರ್ಟೆಂಟಾಗಿ ನಾವು ನೋಡಬೇಕಾಗಿರೋಂಥ ಆಸ್ಪೆಕ್ಟ್ಸು. ಸೊ ನಾವೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ, ಸೊ ಏನೋ ಸ್ಟ್ರೆಂತ್ ವೈಸು ಯಾವುದು ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅದಕ್ಕೆ ಆಟೋಮೆಟಿಕ್ಲಿ ನಾವು ಬ್ಲಾಕ್ಸ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಡಿಫ್ರೆಂಟ್ ವೆರೈಟಿ ಇದೆ. ಎಲ್ಲನೂ ಕೂಡ 7 Nm/mm² ಬರಲ್ಲ. ಆ ಬ್ಲಾಕ್ಸ್ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಬಟ್ ರೈಟ್ ನಾವು ಸ್ಟ್ರೆಂತ್ ವೈಸ್ ಹೋದರೆ ನಿಮಗೆ ಆಲ್ಮೋಸ್ಟ್ ಡಬಲ್ ಸ್ಟ್ರೆಂತ್ ನಮಗೆ ಬ್ಲಾಕಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಅದು ನಮ್ಮ ಫಸ್ಟ್ ಪಾಯಿಂಟ್ ಆಗಿ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಫಿನಿಶಿಂಗು. ಸೊ ಫಿನಿಶಿಂಗ್ ಹೆಂಗಿರುತ್ತೆ, ಸೊ ಬ್ಲಾಕ್ಸ್ ಹೆಂಗೆ ಫಿನಿಶಿಂಗ್ ಇರುತ್ತೆ, ಬ್ರಿಕ್ಸ್ ಹೆಂಗೆ ಫಿನಿಶಿಂಗ್ ಇರುತ್ತೆ ಅಂತ ನಾವು ನೋಡೋದಾದರೆ, ಸೊ ಬ್ಲಾಕ್ಸ್ ಫಿನಿಶಿಂಗ್ ನಾವು ನೋಡ್ಬೋದು. ಬ್ಲಾಕ್ಸ್ ಫಿನಿಶಿಂಗಲ್ಲಿ ಸೊ ಯಾವುದೇ ಥರದ್ದು ಏನು ಎಡ್ಜಸ್ ಹೊಡೆದೋಗೋದಾಗಲಿ ಜಾಸ್ತಿ, ಆ್ಯಂಡ್ ಏನು ಸರ್ಫೇಸ್ ಎಲ್ಲ ನಮಗೆ ರಫ್ ಆಗಿರೋದು, ಸೊ ಲೆಕ್ಕದಲ್ಲಿ ವೇರಿಯೇಷನ್ ಇರೋದು, ಸೊ ಸೈಜಸ್ ವೇರಿಯೇಷನ್ ಇರೋದು. ಸೊ ಪರ್ಟಿಕ್ಯುಲರ್ ಸೈಜ್ ಅಂತ ತೊಗೊಂಡಾಗ ಸೊ ನಮಗೆ ಬ್ಲಾಕ್ ಸೈಜ್ ಏನಿರುತ್ತಲ್ಲ ಅದು ಎಕ್ಸಾಕ್ಟ್ ಆಗಿರುತ್ತೆ. ಯಾಕಂತಂದರೆ ಎಲ್ಲನೂ ಕಂಪ್ರೆಸಿವ್ ಮಿಷಿನಲ್ಲಿ ಪ್ರೆಷರ್ ಆಗಿ ರೆಡಿ ಆಗಿರುತ್ತೆ. ಅದೇ ನಾವೇನೋ ಬ್ರಿಕ್ಕಲ್ಲಿ ತೊಗೊತೀವಿ ಅಂತ ಹೇಳಿದ್ರೆ, ಸೊ ಬ್ರಿಕ್ಕಲ್ಲಿ ಏನಾಗುತ್ತೆ, ನಾವು ಮ್ಯಾನ್ಯಲಿ ಲೋಡ್ ಮಾಡಿದಾಗ ಏನಾಗುತ್ತೆ, ಪ್ರೆಷರ್ ಇರಲ್ಲ. ಪ್ರೆಷರ್ ಇಲ್ಲದೆ ಇರೋದಕ್ಕೆ ಏನಾಗುತ್ತೆ, ಒಂದು ಕಡೆ ಒಂದೊಂದು ಇಟ್ಟಿಗೆನೇ ಸೈಜು ಸ್ವಲ್ಪ ದೊಡ್ಡದಿರುತ್ತೆ, ಒಂದೊಂದು ಸ್ವಲ್ಪ ಚಿಕ್ಕದಿರುತ್ತೆ, ಮತ್ತು ಒಂದೊಂದು ವಿಡ್ತ್ ಕರೆಕ್ಟಾಗಿರಲ್ಲ, ಮತ್ತು ಸರ್ಫೇಸ್ ಕ್ಲೀನಾಗಿ ಫಿನಿಶ್ ಆಗಿರಲ್ಲ. ಸೊ ಈ ಥರ ಚಾಲೆಂಜಸ್ ಬ್ರಿಕ್ಕಲ್ಲಿ ಬರುತ್ತೆ. ಬಟ್ ಬ್ಲಾಕಲ್ಲಿ 100% ಕ್ಲಿಯರ್ ಆಗಿ ಏನೋ ಸರ್ಫೇಸ್ ಎಲ್ಲನೂ ಕೂಡ ಯೂನಿಫಾರ್ಮ್ ಆಗಿರುತ್ತೆ ಆ್ಯಂಡ್ ಪ್ರಾಪರ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಕನ್ಸ್ಟ್ರಕ್ಷನ್ ಸ್ಪೀಡು. ಸೊ ನಾವೇನಾದ್ರು ಮನೆ ಕಟ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸೊ ಬ್ಲಾಕ್ಸಲ್ಲಿ ಕಟ್ಟಿದ್ರೆ ಎಷ್ಟು ಟೈಮ್ ಆಗುತ್ತೆ, ಬ್ರಿಕ್ಸಲ್ಲಿ ಕಟ್ಟಿದ್ರೆ ಎಷ್ಟು ಟೈಮ್ ಆಗುತ್ತೆ. ಸೊ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸೊ ನಾವೇನಾದ್ರು 30-40 ಕಟ್ತಾ ಇದ್ದೀವಿ. ಸೊ ನಾವು ಇಟ್ಟಿಗೆ ಗೋಡೆ ಕಟ್ಟಬೇಕು ಅಂತ ಹೇಳಿದ್ರೆ, ಸೊ ಒಂದು ಫ್ಲೋರಲ್ಲಿ ನಾವು ಗೋಡೆ ಕಟ್ಟಬೇಕಂತ ಹೇಳಿದ್ರೆ ಮಿನಿಮಮ್ ಇಟ್ ವಿಲ್ ಟೇಕ್ 1 week ಟೈಮ್. ಅಂದರೆ ಲಾರ್ಜ್ ತುಂಬ ಜನ ಮೇಸನ್ ಹಾಕ್ಬಿಟ್ಟು ಕೆಲಸ ಮಾಡ್ತೀವಿ ಅಂತಂದರೆ ನಾವು 1 ವಾರದಲ್ಲಿ ಕಟ್ಬೋದು. ಅದೇ ನಾವೇನೋ ಬ್ಲಾಕಲ್ಲಿ ಕಟ್ತೀವಿ ಅಂತ ಹೇಳಿದ್ರೆ
3 to 4 ಡೇಸ್ ಒಳಗಡೆ ಕವರ್ ಅಪ್ ಮಾಡ್ಬೋದು. ಸೊ ಆಲ್ಮೋಸ್ಟ್ ನಮಗೆ ಒಂದು 40% ಟೈಮ್ನ ನಾವು ಇದರಲ್ಲಿ ಸೇವ್ ಮಾಡಿಬಿಡ್ಬೋದು. ಯಾಕಂತಂದರೆ ಅಷ್ಟು ಫಾಸ್ಟಾಗಿ ಕೆಲಸ ನಡೀತೆ. ಯಾಕಂದರೆ ಬ್ಲಾಕ್ಸಲ್ಲಿ ನಮಗೆ ಟೈಮ್ ಕನ್ಸಂಪ್ಷನ್ ವೆರಿ ಲೆಸ್ ಇರುತ್ತೆ. ಸೊ ಬ್ರಿಕ್ಕಲ್ಲಿ ಹೋದ್ವಿ ಅಂತಂದರೆ ಟೈಮ್ ಕನ್ಸಂಪ್ಷನ್ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಆ್ಯಂಡ್ ಇದರಲ್ಲಿ ಒಂದು ಗೋಡೆ ಕಟ್ಟೋದಕ್ಕೆ ಏನು ಲೇಬರ್ ಫೋರ್ಸ್ ಎಷ್ಟು ಖರ್ಚಾಗುತ್ತಲ್ಲ, ಸೊ ಅದರ ಹಾಫ್ ಆಫ್ ದಿ ಅಮೌಂಟಲ್ಲಿ ನಾವು ಏನು ಬ್ಲಾಕ್ ವರ್ಕಲ್ಲಿ ನಾವು ಕಂಪ್ಲೀಟ್ ಮಾಡ್ಬೋದು. ಸೊ ಎಕ್ಸಾಕ್ಟ್ಲಿ ಏನಂತಂದ್ರೆ ಪ್ರೈಸಿಂಗು. ಸೊ ಆ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಬರೀ ನಾನೇನು ಮಾತಾಡ್ತಿದ್ದೀನಿ ಅಂತಂದ್ರೆ ಬರೀ ಲೇಬರ್ ಪ್ರೈಸಿಂಗು. ಸೊ ಫಾರ್ ಎಕ್ಸಾಂಪಲ್ ಒಂದು 10 ಜನ ಸೇರಿಸಿ ಒಂದು ಗೋಡೆ ಕಟ್ತಾರೆ, ಇಟ್ಟಿಗೆ ಗೋಡೆನ ಅಂತ ಹೇಳಿದ್ರೆ ಅಷ್ಟು ಗೋಡೆನ ನಾವು 5 ಜನ ಲೇಬರಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡ್ಬೋದು. ಸೊ ಸ್ಪೀಡು ಕೂಡ ಬ್ಲಾಕ್ಸಲ್ಲಿ ಜಾಸ್ತಿ ಇರುತ್ತೆ ಆ್ಯಂಡ್ ಲೇಬರ್ ಕನ್ಸಂಪ್ಷನ್ನು ಕೂಡ ಬ್ಲಾಕ್ಸಲ್ಲಿ ವೆರಿ ಮಿನಿಮಮ್ ಆಗಿರುತ್ತೆ. ಆಲ್ಮೋಸ್ಟ್ ಒಂದು 40% ಎರಡರಲ್ಲೂ ಕೂಡ ನಮಗೆ ಸ್ಪೀಡು ಏನೋ ಕಾಸ್ಟ್ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಲೇಬರ್ ವರ್ಕಲ್ಲಿ ಅದೇ ಥರ ನಮಗೆ ಏನಂತ ಹೇಳಿದ್ರೆ ಸ್ಪೀಡು ಕೂಡ ನಮಗೆ ಮೋರ್ ದೆನ್ 40% ಸ್ಪೀಡಾಗಿ ಇರುತ್ತೆ ಅಂತ ಹೇಳ್ಬೋದು. ಯಾಕಂತಂದರೆ 7 ಡೇಸ್ಗೆ ಆಗೋದು, ಇಲ್ಲಿ 4 ಡೇಸ್ಗೆ ಆಗುತ್ತೆ. ಸೊ ಬ್ಲಾಕ್ಸಲ್ಲಿ ಅದೇ ಥರ ನಮಗೆ ಲೇಬರ್ ಫೋರ್ಸ್ ನಮ್ಗೆ 10 ಜನದಲ್ಲಿ ಆಗೋದ್ರಲ್ಲಿ ಇದು 6 ಜನದಲ್ಲಿ ಆಗುತ್ತೆ. ಸೊ ನಮಗೆ 40% ಡೌನ್ ಇರುತ್ತೆ, 40% ಅಪ್ಪು ಬಂದ್ಬಿಟ್ಟು ನಮಗೆ ಏನು ಕನ್ಸ್ಟ್ರಕ್ಷನ್ ಸ್ಪೀಡಲ್ಲಿ. ನೆಕ್ಸ್ಟ್ ನಾವೇನೋ ಲೇಬರ್ ಏನೋ ನೋಡಿದ್ವಿ. ಸೊ ಲೇಬರ್ ನೋಡಿದ್ದಾದ್ಮೇಲೆ ನಮಗೆ ಲೈಕ್ ಇವಾಗ ಇಟ್ಟಿಗೆಗೆ ಎಷ್ಟು ಜಾಗ ತಗೊಳುತ್ತೆ ಮತ್ತು ಬ್ಲಾಕ್ಸ್ಗೆ ಎಷ್ಟು ಜಾಗ ತಗೊಳುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅಂದರೆ ಮಾರ್ಟರ್ ಕನ್ಸಂಪ್ಷನ್. ಸೊ ನಾವು ನೋಡಿ ಒಂದು ಬ್ಲಾಕ್ ಸೈಜಿಗೆ ನಾವೇನೋ ಇಟ್ಟಿಗೆ ಫಿಲ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ನಮಗೆ ಮಿನಿಮಮ್ 6 ರಿಂದ 8 ಇಟ್ಟಿಗೆನ ನಾವು ಫಿಲ್ ಮಾಡಬೇಕಾಗುತ್ತೆ. ಸೊ ಅಪ್ರಾಕ್ಸಿಮೇಟ್ 8 ಇಟ್ಟಿಗೆ ಅಂತ ಅಂದ್ಕೊಳ್ಳೋಣ. ಸೊ ಜನರಲ್ಲಾಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಸೊ 8 ಇಟ್ಟಿಗೆನ ನಾವು ಕಟ್ಟಬೇಕು ಅಂತ ಹೇಳಿದ್ರೆ ನಮಗೆ ಟೈಮ್ ಕನ್ಸಂಪ್ಷನ್ ತುಂಬ ಜಾಸ್ತಿ ಆಗುತ್ತೆ ಒಂದು. ಸೊ ಸೆಕೆಂಡ್ ಥಿಂಗ್ ಏನಾಗುತ್ತೆ, ನಮಗೆ ನಂಬರ್ ಆಫ್ ಇಟ್ಟಿಗೆಗಳು ಜಾಸ್ತಿ ಆಗುತ್ತೆ. ಸೊ ಇದರಲ್ಲಿ ಒಂದು 10 ಅಡಿ ಗೋಡೆ ಕಟ್ತೀವಿ ಅಂತಂದರೆ ಇದರಲ್ಲಿ ನಮಗೆ ಒಂದು 50 ಬ್ಲಾಕ್ಸ್ ಹೋಗುತ್ತೆ ಅಂತ ಇಟ್ಕೊಳ್ಳಿ. ಎಕ್ಸಾಕ್ಟ್ ಅಲ್ಲ, ಇದು ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾರೆ. 50 ಬ್ಲಾಕ್ಸ್ ಹೋಗುತ್ತೆ ಅಂತ ಹೇಳಿದ್ರೆ 50 × 8 ಮಾಡಬೇಕಾಗುತ್ತೆ ನಾವಿಲ್ಲಿ. ಸೊ 50 × 8 ಮಾಡಿದಾಗ ನಮಗೆ ಎಲ್ಲೋ ಹೋಗ್ಬಿಡುತ್ತೆ ಕ್ಯಾಲ್ಕುಲೇಷನ್ ಅರೌಂಡ್ ನಮಗೆ ಏನು 350-400 ಗಂಟೆ ಹೋಗ್ಬಿಡುತ್ತೆ. ಸೊ ಇಲ್ಲಿರೋದಕ್ಕೂ ಮತ್ತು ಇಲ್ಲಿರೋದಕ್ಕೂ ಅಂತ ಹೇಳ್ಬಿಟ್ಟು ಸೊ ಅದನ್ನು ನಾವು ಏನು ಎಕ್ಸಾಕ್ಟಾಗಿ ನಾವೇನು ಏನು ಹೇಳ್ತೀವಿ ಅಂತಂದರೆ ಏನು ಯೂನಿಟ್ ಆಫ್ ಬ್ಲಾಕ್ಸ್. ಸೊ ಒಂದು ಯೂನಿಟಿಗೆ ಎಷ್ಟು ಬ್ಲಾಕ್ಸ್ ಬೇಕಾಗುತ್ತೆ, ಅದಕ್ಕೆ ಈಕ್ವಲೆಂಟಾಗಿ ನಮ್ಗೆ ಎಷ್ಟು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕಾಗತ್ತೆ. ಸೊ ಅದರಲ್ಲೂ ಕೂಡ ಜಾಸ್ತಿ ಏನಂತಂದರೆ ಬ್ರಿಕ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಈ ಕನ್ಸಂಪ್ಷನಲ್ಲಿ ಏನಾಗುತ್ತೆ, ಸೊ ಈ ಕನ್ಸಂಪ್ಷನ್ನು ಬಿಡು ಅದರಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ. ಯಾಕಂತಂದರೆ ಸೊ ಬ್ಲಾಕ್ಸ್ ರೇಟ್ಸ್ಗೂ ಬ್ರಿಕ್ ರೇಟ್ ಕಡಿಮೆ ಇರುತ್ತೆ ಅಂತೇಳಿ ಯೋಚನೆ ಮಾಡ್ಬೋದು. ಬಟ್ ಇಲ್ಲಿ ಆ್ಯಕ್ಚುಲ್ ಆಗಿರೋದೇ ಪ್ರಾಬ್ಲಮ್. ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಒಂದು ಬ್ಲಾಕ್ ಕಟ್ತೀವಿ, ಬಟ್ ಇಲ್ಲಿ ಅದೇ ಒಂದು ಬ್ಲಾಕ್ ಹೈಟ್ಗೆ ನಾವು ಗೋಡೆ ಕಟ್ಟಬೇಕಂತಂದ್ರೆ ಇಲ್ಲಿ ಏನು ಮಾಡ್ತೀವಿ ನಾವು, ಸೊ 8 ಇಟ್ಟಿಗೆನ ಕಟ್ತೀವಿ. ಸೊ 8 ಇಟ್ಟಿಗೆ ಕಟ್ಟಬೇಕಾದ್ರೆ ನಮಗೇನಾಗುತ್ತೆ, ಕಂಪ್ಲೀಟಾಗಿ ಪ್ರತಿ ಇಟ್ಟಿಗೆಗೂ ಕೂಡ ನಾವು ಸಿಮೆಂಟ್ ಹಾಕ್ತಾ ಇರಬೇಕು, ಸಿಮೆಂಟ್ ಪ್ಯಾಕ್ ಮಾಡ್ತಾ ಹೋಗಬೇಕು. ಸೊ ಜಾಯಿಂಟ್ಸ್ನ ನಾವು ಫಿಲ್ ಮಾಡ್ತಾ ಹೋಗಬೇಕು. ಅದನ್ನು ಮಾಡಬೇಕಾದ್ರೆ ನಮಗೆ ಒಂದು ಬ್ಲಾಕ್ಗೆ ಅಂತ ಹೇಳಿದ್ರೆ ಸೊ ನಮಗೆ ಬರೀ 4 ಸೈಡ್ ಮಾತ್ರನೇ ಮಾರ್ಟರ್ ಬರುತ್ತೆ. ಇಲ್ಲಿ 8 ಇಟ್ಟಿಗೆನೂ ಕೂಡ ಪ್ಯಾಕ್ ಮಾಡಬೇಕಂದ್ರೆ ಅಲ್ಲೇನು ಕನ್ಸಂಪ್ಷನ್ ಆಗ್ತಿರುತ್ತಲ್ಲ ಮಾರ್ಟರ್, ಸೊ ಅದ್ರ ಡಬಲ್ ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ನಮಗೆ ಸಿಮೆಂಟು ಮತ್ತು ಎಮ್ಸ್ಯಾಂಡ್ ಕನ್ಸಂಪ್ಷನ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಅದರಲ್ಲಿ ಬ್ರಿಕ್ಕಲ್ಲಿ ಸೊ ಅಲ್ಲೇನಾಗುತ್ತೆ, ಪ್ರತಿ ಸತಿನೂ ಪ್ಯಾಕ್ ಮಾಡ್ತಾ ಹೋದಾಗ ನಮಗೆ ಲೇಬರ್ ಕನ್ಸಂಪ್ಷನ್ ಆಗುತ್ತೆ ಆ್ಯಂಡ್ ಮೆಟೀರಿಯಲ್ ಕನ್ಸಂಪ್ಷನ್ನು ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ಇದರಲ್ಲಿ ಥಿಕ್ನೆಸ್ಸು ಅಷ್ಟೇ. ನಾವು ಬ್ಲಾಕ್ನ ಕಟ್ತಾ ಇದ್ದೀವಿ ಅಂತ ಹೇಳಿದ್ರೆ ಬ್ಲಾಕಿಗೆ ನಾವು ಒಂದು ಅರ್ಧ ಇಂಚ್ ಮಾರ್ಟರ್ ಹಾಕಿದ್ರೆ ನಡೆಯುತ್ತೆ. ಸೊ ನಾವು ಬ್ಲಾಕ್ನ ಕಟ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಅಟ್ಲೀಸ್ಟ್ ನಾವು ಅದನ್ನ ಏನಂತಂದರೆ 10 to 12 mm ಮ್ಯಾಕ್ಸಿಮಮ್ 14 mm ಅಲ್ಲಿ ನಾವು ಅದನ್ನು ಫಿನಿಶಿಂಗ್ ಮಾಡ್ಬೋದು. ಅಂದರೆ ಅರ್ಧ ಇಂಚ್ ಮಡ್ಡಿ ಹಾಕಿದ್ರೆ ಸಾಕು, ಬ್ಲಾಕ್ ವರ್ಕಲ್ಲಿ ಗೋಡೆನ ಕಟ್ಕೊಂಡ್ಬಿಡ್ಬೋದು. ಸೊ ಅದೇ ನಾವು ಏನೋ ಇಟ್ಟಿಗೆ ಗೋಡೆನೆಲ್ಲ ಕಟ್ತೀವಿ ಅಂತ ಹೇಳಿದ್ರೆ, ಇಟ್ಟಿಗೆಗಳನ್ನ ಪ್ಯಾಕ್ ಮಾಡ್ತೀವಿ ಅಂತಂದರೆ ಅದು 15 to 18 mm ಹತ್ತಿರ ನಮಗೆ 1/4 ಇಂಚು 1 ಇಂಚ್ ಗಂಟೆ ಅಂತ ಹೇಳ್ಬಿಟ್ಟು ಮಡ್ಡಿ ಬೇಕಾಗುತ್ತೆ. ಯಾಕೆ ಈ ಅನ್ಯೂನೆಸ್ ಯಾಕೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಸೊ ಬ್ಲಾಕ್ ಸರ್ಫೇಸ್ ಕ್ಲೀನಾಗಿ ಸ್ಟ್ರೇಟ್ ಆಗಿರುತ್ತೆ, ಬಟ್ ಬ್ರಿಕ್ ಹಂಗಾಗಲ್ಲ, ಸ್ವಲ್ಪ ಹಿಂದೆ ಮುಂದೆ ಇರುತ್ತೆ. ಸೊ ಅಲ್ಲಿ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ತಗೊಳುತ್ತೆ. ಸೊ ಇದರಿಂದ ಏನಾಗುತ್ತೆ, ಮೆಟಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಒಂದು ಗೋಡೆ ಒಂದು ಬ್ರಿಕ್ ಕಟ್ಟಂಥದ್ದು ಜಾಗಕ್ಕೆ. ಸೊ ಅದೇ ನಾವು ನೆಕ್ಸ್ಟ್ ಹೋಗೋದ್ವಿ ಅಂತಂತಂದರೆ ಗೋಡೆ ಎಲ್ಲ ಕಟ್ಟಿದ್ದಾದ್ಮೇಲೆ ಪ್ಲಾಸ್ಟ್ರಿಂಗ್ ಅಂತ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಅಂದರೆ ಆ ಗೋಡೆಗೆ ಪ್ಲಾಸ್ಟ್ರಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅಲ್ಲೂ ಕೂಡ ಏನಾಗುತ್ತೆ, ಬಿಕಾಸ್ ಆಫ್ ಅನ್ಇವನ್ ಸರ್ಫೇಸು. ಸೊ ಇಟ್ಟಿಗೆಗೆ ಮತ್ತು ಈ ಸೈಡು ಕೂಡ ಅನ್ಇವನ್ ಸರ್ಫೇಸ್ ಇರುತ್ತೆ. ಹಳ್ಳ ದಿಣ್ಣೆ ಉಬ್ಬು ದಣ್ಣೆ ಅಂತ ಹೇಳ್ತೀವಲ್ಲ. ಸೊ ಆ ಅನ್ಇವನ್ ಸರ್ಫೇಸ್ ಇದ್ದಾಗ ಏನಾಗುತ್ತೆ, ಅಲ್ಲೂ ಕೂಡ ನಮಗೆ ಸ್ಟ್ರೇಟ್ ಲೆವೆಲಿಗೆ ಬರಬೇಕಂದ್ರೆ ಪ್ಲಾಸ್ಟಿಂಗ್ ಥಿಕ್ನೆಸ್ ಅಲ್ಲೂ ಕೂಡ ನಮಗೆ 18 mm 20 mm ಬೇಕಾಗುತ್ತೆ. ಬಟ್ ಅದೇ ನಾವು ಬ್ಲಾಕ್ ವರ್ಕಲ್ಲಿ ಪ್ಲಾಸ್ಟಿಂಗ್ ಥಿಕ್ನೆಸ್ ನೋಡೋದಾದರೆ ನಮಗೇನಾಗುತ್ತೆ, ಸರ್ಫೇಸ್ ಕ್ಲೀನಾಗಿರುತ್ತೆ. ಸೈಡ್ ಸರ್ಫೇಸ್ ಹೆಂಗೆ ವರ್ಕ್ ಆಗುತ್ತಲ್ಲ ಅದೇ ಥರ ಇದಕ್ಕೂ ಕೂಡ ಸೈಡ್ ಸರ್ಫೇಸು ಕೂಡ ಸ್ಟ್ರೇಟ್ ಆಗಿರುತ್ತೆ. ಸೊ ಕ್ಲೀನಾಗಿ ಗೋಡೆ ಕಟ್ಟಿದರೆ ಸಾಕು. ಅಲ್ಲೇನಾಗುತ್ತೆ, ನಾವು ಪ್ಲಾಸ್ಟಿಂಗ್ ಮಾಡೋದು ಅಂತಂದರೆ 12 mm ಅಲ್ಲಿ ಮುಗಿದೋಗುತ್ತೆ. ಸೊ ಅದಕ್ಕಿದು ಕಂಪೇರಿಟಿವ್ಲಿ 6 mm ಅಂತಂದರೆ ಒಂದು 1/4 ಇಂಚು ಮಡ್ಡಿ ಜಾಸ್ತಿ ಆಗುತ್ತೆ. 1/4 ಇಂಚು ಇಂಟು ಎಂಟೈರ್ ಮನೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸರ್. ಇಷ್ಟರಲ್ಲಿ ಏನಾಗುತ್ತೆ ಸರ್, ಅದೇನು ಡಿಫ್ರೆನ್ಸ್ ಅಂತ ಯೋಚನೆ ಮಾಡಬೇಡಿ.
ಸೊ ಒಂದು ಫ್ಲೋರ್ಗೆ ನಾವು ಎಷ್ಟು ಒಂದು 10-20 ಗೋಡೆ ಕಟ್ತಾ ಇರ್ತೀವಿ. ಸೊ ಒಂದು ಇಂಟು ನಂಬರ್ ಆಫ್ ಫ್ಲೋರ್ಸ್, ಔಟ್ಸೈಡ್ ಇನ್ಸೈಡ್ ಎಲ್ಲ ಪ್ಲಾಸ್ಟಿಂಗ್ ಅಂತಂತಂದ್ರೆ ಎಷ್ಟು ವಾಟರ್ ವೇಸ್ಟೇಜ್ ಆಗುತ್ತೆ, ಸೊ ಎಷ್ಟು ನಮಗೆ ಏನೋ ಸಿಮೆಂಟ್ನ ಕನ್ಸ್ಯೂಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ. ಆ್ಯಂಡ್ ಆ ಥಿಕ್ನೆಸ್ ಜಾಸ್ತಿ ಮಾಡ್ತೀವಿ ಅಂತಂತಂದ್ರೆ ಟೈಮ್ ಜಾಸ್ತಿ ತಗೊಳುತ್ತೆ, ಮೆಟೀರಿಯಲ್ ಜಾಸ್ತಿ ತಗೊಳುತ್ತೆ, ಆ್ಯಂಡ್ ಲೇಬರ್ ವರ್ಕು ಕೂಡ ಜಾಸ್ತಿ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮಗೆ ಬ್ರಿಕ್ಕಲ್ಲಿ ಕಟ್ಟಿದಾಗ ನಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಅಗ್ರಿಮೆಂಟ್ ಮಾಡ್ಕೋಬೇಕಾದ್ರೆ ನಮ್ಮ ಟೀಮರ್ ಆಗಿರ್ಬೋದು, ಇಲ್ಲ ಅಂತಂತಂದರೆ ಸೊ ನೀವೆಲ್ಲನ ಬೇರೆ ಕಡೆ ವಿಚಾರಿಸಿದಾಗ ಅಷ್ಟೇ ಸೊ ಇಟ್ಟಿಗೆ ಬಿಲ್ಡಿಂಗಿಗೆ ಜಾಸ್ತಿ ಕಾಸ್ಟ್ ಆಗುತ್ತೆ, ಬ್ಲಾಕ್ಸ್ ಬಿಲ್ಡಿಂಗ್ಗೆ ಕಡಿಮೆ ಕಾಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾತಾಡೋದನ್ನೇ ಕೇಳಿಸ್ಕೊಂಡಿರ್ತಾರೆ. ಬಟ್ ನಾವೇನು ಅಂದ್ಕೊಂಡಿರ್ತೀವಿ, ಇಟ್ಟಿಗೆ ಬಿಲ್ಡಿಂಗ್ ಅಂದರೆ ಸ್ಟ್ರಾಂಗ್ ಜಾಸ್ತಿ ಇರುತ್ತೆ, ಜಾಸ್ತಿ ದುಡ್ಡು ಕೊಟ್ಟಿರ್ತೀವಿ, ಅದಕ್ಕೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂತೀವಿ. ಬಟ್ ಅದು ಯಾವುದನ್ನಲ್ಲ, ಆ್ಯಕ್ಚುಲ್ ರೀಸನ್ ಇಸ್ ಇದು. ಆ್ಯಂಡ್ ಇದನ್ನೇ ಇನ್ನು ನಾವು ಬ್ಲಾಕ್ಸಿಗೆ ರೇಟ್ ಏನಿದೆ, ಬ್ರಿಕ್ಸಿಗೆ ರೇಟ್ ಏನಿದೆ ಅಂತ ಹೋಗಿಲ್ಲ, ಬಟ್ ಬರೀ ನಾವು ವರ್ಕಿಂಗಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಸೊ ಲೇಬರ್ ಕಾಸ್ಟ್ ಏನಾಗುತ್ತೆ, ಮತ್ತೊಂದು ಏನಾಗುತ್ತೆ, ಆ್ಯಂಡ್ ಆಮೇಲೆ ವಾಟರ್ ಕನ್ಸಂಪ್ಷನ್ ಎಷ್ಟಾಗುತ್ತೆ, ಪ್ರತಿಯೊಂದನ್ನು ಕೂಡ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಇದನ್ನೆಲ್ಲ ನೋಡೋದಲ್ಲ, ನಮಗೆ ಏನಂತ ಹೇಳಿದ್ರೆ ವಾಟರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅಂತಂದರೆ ಸಿಮೆಂಟ್ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ. ನಮಗೆ ಕನ್ಸ್ಟ್ರಕ್ಷನಲ್ಲಿ ಜಾಸ್ತಿ ಇವಾಗ ರೇಟ್ ಜಾಸ್ತಿ ಇರೋದು ಅದು ಸ್ಟೀಲ್ ಸಿಮೆಂಟ್ ಅದಂತ ಅನ್ಕೊಂತೀವಿ. ಸಿಮೆಂಟೇ ಜಾಸ್ತಿ ಹೋಯ್ತು ಅಂದ್ರೆ 100% ಕನ್ಸ್ಟ್ರಕ್ಷನ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಸಿಮೆಂಟ್ ಕನ್ಸಂಪ್ಷನ್ನು ಬ್ಲಾಕ್ ವರ್ಕಲ್ಲಿ ಕಡಿಮೆ ಇರುತ್ತೆ, ಬ್ರಿಕ್ ವರ್ಕಲ್ಲಿ ಜಾಸ್ತಿ ಇರುತ್ತೆ. ಆ್ಯಂಡ್ ಇದಾದ್ಮೇಲೆ ನಾವು ಹೋಗ್ತಾ ಇರೋದು ಏನಂತಂದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಗೆ ಹೋಗ್ತಾ ಇದೀವಿ, ಏನಂತಂದರೆ RCC ಬಾಂಡಿಂಗು. ಸೊ RCC ಬಾಂಡಿಂಗ್ ಅಂತಂತಂದರೆ, ಸೊ RCC ಅಂತಂತಂದರೆ ನಮಗೆ ಕಾಂಕ್ರೀಟ್, ರೀನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ RCC ಬಾಂಡಿಂಗ್ ಅಂತಂತಂದರೆ ಇವಾಗ ನಮಗೆ ಕಾಲಮ್ ಕಟ್ತಾ ಇರ್ತೀವಿ, ಮತ್ತು ಮೇಲ್ಗಡೆ ಮೋಲ್ಡ್ ಆಗೋ ಬೀಮ್ ಬಂದಿರುತ್ತೆ, ಅದೆಲ್ಲ ಏನಂತಂದರೆ ನಮಗೆ RCC ಮೆಂಬರ್ಸು. ಸೊ RCC ಮೆಂಬರ್ನ ಏನು ಜಾಯಿಂಟ್ ಆಗಬೇಕು ಅಂತ ಹೇಳಿದ್ರೆ, ಸೊ ಅದು ನಮಗೆ ಎಕ್ಸಾಕ್ಟಾಗಿ ಬ್ಲಾಕ್ ವರ್ಕಲ್ಲಿ ಆದರೆ ಅದು ಸ್ಟ್ರಾಂಗ್ ಆಗಿರುತ್ತೆ. ಸೊ ಬ್ಲಾಕ್ ವರ್ಕಲ್ಲಿ ಇನ್ನೂ ಗ್ರಿಪ್ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಸೊ ಅದೇ ನಮಗೆ ಬ್ರಿಕ್ ವರ್ಕ್ ಮಾಡಿದ್ವಿ ಅಂತ ಹೇಳಿದ್ರೆ ಕಂಪೇರಿಟಿವ್ಲಿ ಅದನ್ನು ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಏನಂತಂದರೆ ಕಂಪೇರಿಟಿವ್ಲಿ ಎರಡಕ್ಕೂ ಸೇರಿಸಿದ್ರೆ ಬೈಂಡಿಂಗ್ ಯಾವ್ದ್ರಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಒಂದು ಹೆಜ್ಜೆ ಮುಂದೆ ಬ್ಲಾಕ್ಸ್ ಚೆನ್ನಾಗಿರುತ್ತೆ. ಯಾಕಂತಂದರೆ ಇದು ಕೂಡ ಕಾಂಕ್ರೀಟ್ ಎಲಿಮೆಂಟ್ ಆಗಿರುತ್ತೆ. ಸೊ ಪ್ಯಾಕಿಂಗು ಕೂಡ ಕ್ಲೀನ್ ಆಗಿರುತ್ತೆ. ಸೊ ಗ್ರಿಪ್ಪು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಕಾಂಕ್ರೀಟ್ ಜೊತೆನಲ್ಲಿ ಕಟ್ತೀವಿ, ಸೊ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಬ್ರಿಕ್ ಚೆನ್ನಾಗಿರುತ್ತೆ. ಬಟ್ ಅದೇ ನಾವು ಏನು ಫ್ರೇಮ್ಡ್ ಸ್ಟ್ರಕ್ಚರ್ ಅಂತಂದರೆ ಕಾಲಮು ಬೀಮ ಮಾಡ್ಕೊಂಡು ಹೋಗ್ತಾ ಇದೀವಿ, ಕಾಂಕ್ರೀಟ್ ಇರೋ ಕಡೆ ಎಲ್ಲ ಬಳಸ್ತಾ ಇದೀವಿ ಅಂತ ಹೇಳಿದ್ರೆ 100% ಬ್ಲಾಕ್ ಅದಕ್ಕಿಂತ ಒಳ್ಳೆ ಬಾಂಡಿಂಗ್ನ ತೋರಿಸಿ. ನೆಕ್ಸ್ಟ್ ಬಂದ್ಬಿಟ್ಟು ಕ್ರ್ಯಾಕ್ಸು. ಸೊ ನಾವೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ, ಸೊ ಬ್ಲಾಕ್ಸಲ್ಲಿ ಕಟ್ಟಿದ್ರೆ ಜಾಸ್ತಿ ಕ್ರ್ಯಾಕ್ ಬಂದಿರುತ್ತೆ, ಬ್ರಿಕ್ಕಲ್ಲಿ ಕಟ್ಟಿದ್ರೆ ಜಾಸ್ತಿ ಕ್ರ್ಯಾಕ್ ಬರಲ್ಲ ಅಂತ ಹೇಳ್ಬಿಟ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಬಟ್ ಅದು ಹಂಗೆಲ್ಲ ಏನಿಲ್ಲ. ಯಾಕಂತಂದರೆ ವರ್ಕ್ ಪ್ರೊಸೀಜರ್ ಅಂತಂತ ಬಂದಾಗ ಕ್ರ್ಯಾಕ್ಸ್ ನಾವು ವರ್ಕ್ಮೆನ್ಶಿಪ್ ಪ್ರಾಪರಾಗಿಲ್ಲ, ಕ್ಯೂರಿಂಗ್ ಕರೆಕ್ಟಾಗಿಲ್ಲ, ಸೊ ಅದಾದಮೇಲೆ ಮಿಕ್ಸ್ ಡಿಸೈನ್, ಮಿಕ್ಸ್ ರೇಷಿಯೋ ಕರೆಕ್ಟಾಗಿಲ್ಲ ಅಂತ ಹೇಳಿದ್ರೆ ಸೊ ಬ್ಲಾಕಲ್ಲೋದ್ರೂ ಬರುತ್ತೆ, ಬ್ರಿಕ್ಕಲ್ಲಾದ್ರೂ ಬರುತ್ತೆ, ಸಮ್ಟೈಮ್ಸ್ ವೆದರ್ ಕಂಡೀಷನ್ಗೂ ಕೂಡ ಆಗ್ಬೋದು. ಬಟ್ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಸೊ ಕ್ರ್ಯಾಕ್ಸ್ ಈಸ್ ಕಂಪಲ್ಸರಿ ಬಂದೇ ಬರುತ್ತೆ. ಅದು ಏರ್ಲೈನ್ ಕ್ರ್ಯಾಕ್ಸ್, ಸ್ಟ್ರಕ್ಚರಲ್ ಕ್ರ್ಯಾಕ್ಸ್ ನಾನು ಮಾತಾಡ್ತಾ ಇಲ್ಲ. ಸೊ ಏರ್ಲೈನ್ ಕ್ರ್ಯಾಕ್ಸ್ ಅಂತಂತ ಬರೋದು ಕಾಮನ್ ಆಗಿ ಬಂದೇ ಬರುತ್ತೆ. ಬಟ್ ಈ ಬ್ಲಾಕ್ಸಲ್ಲಿ ಮತ್ತು ಬ್ರಿಕ್ ವಾಲಲ್ಲಿ ಎರಡರಲ್ಲೂ ಕಂಪೇರ್ ಮಾಡಿದ್ರೆ ಸೊ ನಾವು ಇನ್ ಜನರಲ್ ಅನ್ಕೊಂಡಿರೋದೇನೋ ಇಟ್ಟಿಗೆ ಗೂಡಿನಲ್ಲಿ ಕ್ರ್ಯಾಕ್ಸ್ ಬರಲ್ಲ ಅಂತ ಹೇಳ್ಬಿಟ್ಟು. ಬಟ್ ಕಂಪೇರಿಟಿವ್ಲಿ ಆಸ್ ಪರ್ ಸ್ಟಡೀಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಬ್ಲಾಕ್ ವರ್ಕಲ್ಲಿ ಕಡಿಮೆ ಕ್ರ್ಯಾಕ್ಸ್ ಬರುತ್ತೆ ಕಂಪೇರ್ ಟು ಬ್ರಿಕ್ ವರ್ಕ್. ಸೊ ಜಾಯಿಂಟ್ ಕ್ರ್ಯಾಕ್ಸ್ ಏನೇನೋ ಬರ್ತೈತೆ ಅಂತಂದ್ರೆ ವೆರಿ ಮಿನಿಮಮ್ ಕಂಪೇರ್ ಟು ಬ್ರಿಕ್ ವರ್ಕ್ಗೆ ಅದು ಕಡಿಮೆ ಬರುತ್ತೆ ಅಂತ ಹೇಳಿ ಟ್ರೂ ಆಗಿರೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬಟ್ ನಮಗೆ ವಾಟರ್ ಅಬ್ಸಾರ್ಪ್ಷನ್. ಸೊ ವಾಟರ್ ಅಬ್ಸಾರ್ಪ್ಷನ್ ಅಂತಂದ್ರೆ ನಾವು ಇವಾಗ ಇಟ್ಟಿಗೆನು ಮತ್ತು ಬ್ಲಾಕ್ಸ್ನ ನಾವು ನೋಡಿರ್ತೀವಿ. ಸೊ ಎಷ್ಟೊಂದು ಕಡೆ ಕೇಳಿರ್ತೀವಿ, ಸೊ ನೀರು ಹಿಡಿಯೋದು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಆ ಥರದನ್ನ ನಾವು ನೋಡೋದಾದರೆ ಸೊ ಬ್ಲಾಕ್ಸ್ ಒಂದ್ಸತಿ ಪ್ರಾಪರಾಗಿ ಕ್ಯೂರಿಂಗ್ ಆಯಿತು, ಸೊ ಪ್ರಾಪರಾಗಿ ಕ್ಯೂರಿಂಗ್ ಆಯಿತು, ಅದು ಸ್ಟ್ರಾಂಗ್ನೆಸ್ ಸ್ಟ್ರೆಂತ್ ಅಚೀವ್ ಆಯಿತು ಅಂತ ಹೇಳಿದ್ರೆ ಅದು ಮತ್ತೆ ಎಕ್ಸ್ಟ್ರಾ ಅಡಿಷ್ನಲಿ ಏನೋ ನೀರನ್ನ ತಗೊಳ್ಳಲ್ಲ. ಬಟ್ ಬ್ರಿಕ್ ಹಂಗಲ್ಲ, ಯಾಕಂದ್ರೆ ಅದು ಕ್ಲೇ ಪಾರ್ಟಿಕಲ್ ಆಗಿರುತ್ತೆ. ಸೊ ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ನಮಗೇನಾಗುತ್ತೆ, ವಾಟರ್ ಜಾಸ್ತಿ ತಗೊಂಡಷ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಇದರಲ್ಲಿ ಕಡಿಮೆ ಇರೋದನ್ನ ಬ್ಲಾಕ್ಸಲ್ಲಿ ಕಡಿಮೆ ಇರುತ್ತೆ, ಬ್ರಿಕ್ಸಲ್ಲಿ ಜಾಸ್ತಿ ಇರುತ್ತೆ ಆ ವಾಟರ್ ಅಬ್ಸಾರ್ಪ್ಷನ್. ಇದೆಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಬೈ ಎನಿ ಚಾನ್ಸ್ ನಾವೇನಾದರೂ ಆ ಬ್ಲಾಕ್ಸು ಮತ್ತು ಬ್ರಿಕ್ಸಿಂದ ಕಟ್ಟಿರ್ತೀವಿ, ಸೊ ಏನೋ ಡ್ಯಾಂಪ್ನೆಸ್ ಬಂತು ಅಂತ ಹೇಳಿದ್ರೆ ಡ್ಯಾಂಪ್ನೆಸ್ ಅಂತಾರೆ ಇನ್ ದ ಸೆನ್ಸ್ ನಮಗೆ ಎಕ್ಸಾಕ್ಟ್ಲಿ ಏನೋ ವಾಟ್ರ್ ತೇವ ತೊಗೊಳ್ಳೋದು ಅಂತ ಕರಿತೀವಲ್ಲ. ಸೊ ಆ ತೇವ ತೊಗೊಳ್ಳೋ ಡ್ಯಾಂಪ್ನೆಸ್ ಏನು ಬಂತು ಅಂತ ಹೇಳಿದ್ರೆ ಸೊ ಅದು ಬ್ರಿಕ್ ವಾಲಲ್ಲಿ ಜಾಸ್ತಿ ಇರುತ್ತೆ. ಸೊ ಕಂಪೇರ್ ಟು ಬ್ಲಾಕ್ ವಾಲಕ್ಕೆ ನಾವು ಕಂಪೇರ್ ಮಾಡಿದ್ರೆ, ಯಾಕಂದರೆ ಅದ್ರ ಅಬ್ಸಾರ್ಪ್ಷನ್ ರೇಟ್ ಜಾಸ್ತಿ ಇರುತ್ತೆ, ಹಂಗಾಗಿ ಬ್ರಿಕ್ ವಾಲಲ್ಲಿ ಜಾಸ್ತಿ ಡ್ಯಾಂಪ್ನೆಸ್ ಬರುತ್ತೆ.
ಅದೇ ವಾಲ್ಗೆ ಒಟ್ಟಿನಲ್ಲಿ ಲೀಕೇಜ್ ಬಂತು ಅಂತಂದರೆ, ಸೊ ಲೀಕೇಜೇ ಬಂದಿಲ್ಲ ಅಂದರೆ ನೋ ಇಶ್ಯೂಸ್, ಬಟ್ ನೀರು ಹಾಕಿದ್ವಿ, ಸೊ ಡ್ಯಾಮ್ನೆಸ್ ಬರ್ತಾ ಇದೆ. ಸೊ ಅವಾಗ ಬ್ರಿಕ್ ವಾಲಲ್ಲಿ ಅಷ್ಟೇ ಅಮೌಂಟ್ ಆಫ್ ವಾಟರ್ನ ಹಾಕಿದ್ವಿ ಅಂತಂದರೆ ಬ್ರಿಕ್ ವಾಲಲ್ಲಿ ಜಾಸ್ತಿ ಬರುತ್ತೆ, ಅಷ್ಟೇ ಅಮೌಂಟ್ ಆಫ್ ವಾಟರ್ನ ಹಾಕಿದ್ವಿ ಅಂತ ಹೇಳಿದ್ರೆ ಬ್ಲ್ಯಾಕ್ ವಾಲಲ್ಲಿ ಕಡಿಮೆ ಬರುತ್ತೆ ಡ್ಯಾಮ್ನೆಸ್. ಸೊ ಡ್ಯಾಮ್ನೆಸ್ಗೆ ಏನು ಕಾರಣ ಅಂತಂತ ಹೇಳಿದ್ರೆ, ಸೊ ವಾಟರ್ ಅಬ್ಸರ್ಪ್ಷನ್ ಕೆಪಾಸಿಟಿ ಎಷ್ಟಿರುತ್ತೋ ಅದ್ರ ಮೇಲೆಗಡೆ ಡ್ಯಾಮ್ನೆಸ್ಸು ಕೂಡ ವೇರಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಕ್ವಾಲಿಟಿ. ಸೊ ಕ್ವಾಲಿಟಿ ಹೆಂಗಿರುತ್ತೆ, ಸೊ ಕ್ವಾಲಿಟಿ ಕನ್ಸಿಸ್ಟೆನ್ಸಿ ಹೆಂಗಿರುತ್ತೆ ಅಂತಂದೇಳ್ಬಿಟ್ಟು ನಾವು ನೋಡಬೇಕಾಗುತ್ತೆ. ಸೊ ಬ್ಲಾಕ್ ವರ್ಕ್ ಕ್ವಾಲಿಟಿ ಹೆಂಗಿರುತ್ತೆ, ಬ್ರಿಕ್ ವರ್ಕ್ ಕ್ವಾಲಿಟಿ ಹೆಂಗಿರುತ್ತೆ. ಸೊ ನಮಗೆ ಮ್ಯಾಕ್ಸಿಮಮ್ ನೋಡಿ ಬ್ಲಾಕ್ ವರ್ಕ್ ಎಲ್ಲನೂ ಕೂಡ ನಡೆಯೋದು. ಸೊ ಬ್ಲಾಕ್ ವರ್ಕ್ ಎಲ್ಲ ನಡೆಯೋದು ಎಲ್ಲಾಗುತ್ತೆ ಅಂತಂದ್ರೆ ದೊಡ್ಡ ಮೆಷಿನರೀಸಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುತ್ತೆ. ಬ್ರಿಕ್ ಮ್ಯಾನುಫ್ಯಾಕ್ಚರ್ ಆದರೆ ಏನಾಗುತ್ತೆ, ನಮಗೆ ನಾರ್ಮಲ್ ಫ್ಯಾಕ್ಟ್ರಿ ಟು ಫ್ಯಾಕ್ಟ್ರಿ ವೇರಿಯೇಷನ್ ಆಗುತ್ತೆ. ಬ್ರಿಕ್ ವರ್ಕ್ಗೆ ದೊಡ್ಡ ಫ್ಯಾಕ್ಟ್ರೀಸ್ ಅಂತೇಳ್ಬಿಟ್ಟು ಹಾಗೆ ಇಲ್ಲ. ಯಾಕಂತ ಹೇಳಿದ್ರೆ ಅದು ಯಾವುದೂ ಕೂಡ ನಮಗೆ ಹೈ ರೈಸ್ ಸ್ಟ್ರಕ್ಚರಲ್ಲಿ ಎಲ್ಲೂ ಕೂಡ ಬ್ರಿಕ್ ಯೂಸೇ ಮಾಡಲ್ಲ. ದೊಡ್ಡ ಸ್ಟ್ರಕ್ಚರ್ಗೆ, ಅಪಾರ್ಟ್ಮೆಂಟ್ಗಳಿಗೆ ಎಲ್ಲದಕ್ಕೂ ಕೂಡ ಸೂಟಪ್ ಆಗುತ್ತೆ ಅಂದ್ರೆ 100% ಅದಕ್ಕೂ ಕೂಡ ಸ್ಕೇಲ್ ಅಪ್ ಆಗಿರೋದು. ಬಟ್ ಅದೇನಂತಂದ್ರೆ ನಮಗೆ ಬರೀ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ಗೆ ಸೂಟ್ ಆಗುತ್ತೆ, ಮತ್ತು ನಾರ್ಮಲ್ ರೆಸಿಡೆನ್ಷಿಯಲ್ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಬ್ರಿಕ್ ವರ್ಕ್ ಓಲ್ಡ್ ಮೆಥಡ್ ಏನಿತ್ತಲ್ಲ ಅದೇ ನಡೀತಾ ಇದೆ, ಇನ್ನು ಸ್ವಲ್ಪ ಮಾತ್ರನೇ ಎವಾಲ್ಯೂಟ್ ಆಗಿದೆ. ಸೊ ಹಂಗಾಗಿ ಏನಾಗುತ್ತೆ, ಕ್ವಾಲಿಟಿ ಲೋಡ್ ಟು ಲೋಡ್ ವೇರಿಯೇಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂತಂದರೆ ಬ್ರಿಕ್ ವರ್ಕ್ ಅದು ಬರ್ನ್ ಆಗೋದಾಗಿರ್ಬೋದು, ಮತ್ತು ಪ್ರೋಸೆಸ್ ಆಗೋದಾಗಿರ್ಬೋದು, ಮತ್ತು ಒಂದು ಸ್ಟ್ರಾಂಗ್ ಮೆಷಿನರೀಸ್ ಇಲ್ಲದೆ ಇರೋದಾಗ್ಬೋದು. ಆಮೇಲೆ ಜಾಸ್ತಿ ನಮಗೆ ಮ್ಯಾನ್ಯಲ್ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಏನಾಗುತ್ತೆ, ಲೋಡ್ ಟು ಲೋಡ್ ವೇರಿಯೇಷನ್ಸ್ ಬರ್ತಾನೆ ಇರುತ್ತೆ, ಕ್ವಾಲಿಟಿ ಕನ್ಸಿಸ್ಟೆಂಟಾಗಿ ಬರಲ್ಲ. ಬಟ್ ಇದರಲ್ಲಿ ಏನಂತಂದರೆ ಕಂಪ್ಲೀಟ್ಲಿ ಮಷಿನ್ ಆಪರೇಟ್ ಆಗ್ತಾ ಇರುತ್ತೆ. ಸೊ ಕಂಪ್ಲೀಟ್ ಮಷಿನ್ ಆಪರೇಟ್ ಆದಾಗ ಏನಾಗುತ್ತೆ, ಸೊ ಕ್ವಾಲಿಟಿ ಏನು ವೇರಿಯೇಷನ್ಸ್ ಬರೋದೇ ಇಲ್ಲ. ಸೊ ಬಂದ್ರೂ ವೆರಿ ಮಿನಿಮಮ್ ಆಗಿ ಬರುತ್ತೆ. ಸೊ ಕಂಪೇರ್ ಟು ಬ್ಲಾಕ್ಸ್ ಮತ್ತು ಬ್ರಿಕ್ಸ್ ಅಂತಂದ್ರೆ ಬ್ರಿಕ್ಸಲ್ಲಿ ಕ್ವಾಲಿಟಿ ಕನ್ಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ಸೊ ಇದರಲ್ಲಿ ಬ್ಲಾಕ್ಸಲ್ಲಿ ಕ್ವಾಲಿಟಿ ಕನ್ಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಕ್ವಾಲಿಟಿ ಕನ್ಸಿಸ್ಟೆನ್ಸ್ ಜೊತೆಯಲ್ಲಿ ನಾವೇನಂತಂದರೆ ಸ್ಟ್ರೆಂತ್ ಕೂಡ ವೇರಿಯೇಷನ್ ಆಗುತ್ತೆ. ಸೊ ಯಾಕಂತಂದರೆ ಸೊ ಪ್ರತಿಯೊಂದು ಬ್ಲಾಕ್ಸಲ್ಲೂ ಕೂಡ ಏನಾಗುತ್ತೆ ಅಂತಂತ ಹೇಳಿದ್ರೆ, ಸೊ ಬೇಸ್ಡ್ ಆನ್ ಅದು ಮೇಕಿಂಗ್ ಆಗಿರೋಂಥ ಪ್ರೋಸೆಸ್ಸು. ಸೊ ಅದನ್ನು ನಾವು ನೋಡಬೇಕಾಗುತ್ತೆ. ಸೊ ಪ್ರತಿ ಬ್ರಿಕ್ಕು ಕೂಡ ಸೇಮ್ ಸ್ಟ್ರೆಂತ್ ಬರುತ್ತೆ ಅಂತಂತಂದ್ರೆ ಸುಳ್ಳು, ಪ್ರತಿ ಕಾರ್ನರು ಕೂಡ ಸೇಮ್ ಸ್ಟ್ರೆಂತ್ ಬರುತ್ತೆ ಅಂತಂದ್ರೆ ಅದನ್ನು ಬಿಲೀವ್ ಮಾಡೋಕ್ಕಾಗಲ್ಲ. ಸೊ ಯಾಕಂತಂದ್ರೆ ಬ್ರಿಕ್ ವರ್ಕ್ ನಡಿಬೇಕಾದ್ರೆ ಪ್ಯಾಕಿಂಗ್ ಹೆಂಗಾಗಿರುತ್ತೆ, ಸೊ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಹೆಂಗಾಗಿರುತ್ತೆ ಅಂತ ಅನ್ನೋದ್ರ ಮೇಲ್ಗಡೆ ಅದು ವೇರಿಯೇಷನ್ ಆಗ್ತಾ ಹೋಗುತ್ತೆ. ಬಟ್ ಅದೇ ಬ್ಲಾಕಲ್ಲಿ ಅದು ಆಯಿತು ಅಂತಂತ ಹೇಳಿದ್ರೆ ನಮಗೆ ಈ ಥರದ್ದು ಎಕ್ಸ್ಕಲೇಷನ್ಸ್ ಕಡಿಮೆ ಇರುತ್ತೆ. ಸೊ ಕಂಪೇರ್ ಟು ಬ್ರಿಕ್ಗೆ ಕಂಪೇರ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ನಮಗೆ ಕ್ವಾಲಿಟಿನೂ ಇರುತ್ತೆ ಆ್ಯಂಡ್ ಸ್ಟ್ರೆಂತು ಕೂಡ ನಮಗೆ ಏನಂತಂದ್ರೆ ಏನೇನೋ ವೇರಿಯೇಷನ್ ಇತ್ತು ಅಂತಂತ ಹೇಳಿದ್ರೆ, ಸೊ ಇದರಲ್ಲಿ ನಮಗೆ ಏನಾಗುತ್ತೆ, ಸ್ವಲ್ಪ ಮಿನಿಮಮ್ ವೇರಿಯೇಷನ್ ಮಾತ್ರನೇ ಎಕ್ಸ್ಪೆಕ್ಟ್ ಮಾಡ್ಬೋದು ಬ್ಲಾಕ್ಸಲ್ಲಿ. ಅದೇ ಬಟ್ ಬ್ರಿಕ್ಕಲ್ಲಿ ಆದರೆ ನಮಗೆ ವೇರಿಯೇಷನ್ಸು ಇದಕ್ಕಿಂತ ಬ್ಲಾಕ್ಸ್ಗಿಂತ ಜಾಸ್ತಿನೇ ಬರುತ್ತೆ. ಸೊ ಬ್ಲಾಕ್ಸ್ಗಿಂತ ಸ್ಟ್ರೆಂತ್ ಸ್ವಲ್ಪ ವೇರಿಯೇಷನ್ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಸ್ಟ್ರೆಂತು ಯಾವಾಗಲೂ ನಮ್ಗೆ ಏನಂತಂದ್ರೆ ಕನ್ಸಿಸ್ಟೆಂಟಾಗಿ ಇರಬೇಕಾಗುತ್ತೆ ಆ್ಯಂಡ್ ವೇರಿಯೇಷನ್ ಇದ್ರೂ ವೆರಿ ಮಿನಿಮಮ್ ಆಗಿರುತ್ತೆ. ಸೊ ಈ ಪಾಯಿಂಟಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ಬ್ಲಾಕ್ ಇಸ್ ಬೆಸ್ಟ್ ಅಂತ ಹೇಳ್ಬಿಟ್ಟು ಪ್ರೂವ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಈಸ್ ನಮಗೆ ಬರೋಂಥದ್ದು ಡ್ಯೂರೇಷನ್, ಅಂದರೆ ಯಾವುದು ಜಾಸ್ತಿ ಬಾಳಿಕೆ ಬರುತ್ತೆ ನಮಗೆ. ಸೊ ಬ್ಲಾಕ್ಸ್ ಆಫ್ ಬ್ರಿಕ್ಸ್ ಅಂತ ಅನ್ನೋದು ನಮ್ಮ ಪಾಯಿಂಟ್ ಬರುತ್ತೆ. ಸೊ ಬ್ಲಾಕ್ಸ್ ಆಫ್ ಬ್ರಿಕ್ಸ್ ಅಂತ ಹೇಳ್ಬಿಟ್ಟು ಡ್ಯೂರೇಷನ್ ಜಾಸ್ತಿ ತಗೊಳ್ಳೋದು ಯಾವುದು ಅಂತ ಹೇಳಿದ್ರೆ, ಜಾಸ್ತಿ ವರ್ಷ ಬಾಳಿಕೆ ಬರೋದು ಯಾವುದು ಅಂತಂದರೆ ಅದು 100% ಲಾಂಗ್ ಲೈಫ್ ಬಂದ್ಬಿಟ್ಟು ಬ್ಲಾಕ್ಸೇನೆ. ಯಾಕಂತಂದರೆ ಹೈ ಸ್ಟ್ರೆಂತ್ ಇರುತ್ತೆ ಆ್ಯಂಡ್ ಹೈ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ, ವೇರಿಯೇಷನ್ಸ್ ಜಾಸ್ತಿ ಇರಲ್ಲ. ಬಟ್ ಡ್ಯೂರೇಷನ್ ಸ್ವಲ್ಪ ಕಡಿಮೆ. ಒಂದು ಕಂಪ್ಲೀಟ್ಲಿ ಬರೀ ಬ್ರಿಕ್ ವರ್ಕಲ್ಲೇ ಮಾಡಿದ್ದೀವಿ ಅಂತ ಹೇಳಿದ್ರೆ, ಸೊ ಬ್ರಿಕ್ ವರ್ಕು ಒಂದು ಸ್ವಲ್ಪ ದಿನ ಆದಮೇಲೆ ಬ್ರಿಕ್ ವಾಲ್ಸ್ ಎಲ್ಲನೂ ಕೂಡ ಸ್ವಲ್ಪ ಸ್ಟ್ರೆಂತ್ ಕಳ್ಕೊಳ್ಳೋಂಥ ಚಾನ್ಸಸ್ಗಳಿರುತ್ತೆ. ಬಟ್ ಬ್ಲಾಕ್ ವರ್ಕಲ್ಲಿ ಹಂಗಾಗಲ್ಲ. ಹಂಗಾಗಿ ಡ್ಯೂರೇಷನ್ ಹೈ ಬಂದ್ಬಿಟ್ಟು ನಮಗೆ ಬ್ಲಾಕ್ ವರ್ಕಲ್ಲೇ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಫೈರ್ ರೆಸಿಸ್ಟೆನ್ಸು. ಸೊ ಫೈರ್ ರೆಸಿಸ್ಟೆನ್ಸ್ ಏನಂತ ಹೇಳಿದ್ರೆ ಬ್ಲಾಕ್ ವರ್ಕಲ್ಲಿ ನಮಗೆ ಎಕ್ಸಲೆಂಟ್ ಆಗಿರುತ್ತೆ. ಸೊ ಎಕ್ಸಲೆಂಟಾಗಿ ಅಂತಂದರೆ ಏನೇ ಫೈರ್ ಬಂತು ಅಂತಂದ್ರೂ ಕೂಡ ಅದು ರೆಸಿಸ್ಟ್ ಮಾಡ್ತಾ ಇರುತ್ತೆ. ಬಟ್ ಅದೇ ಬ್ರಿಕ್ಕಲ್ಲಿ ಹಂಗಂದ್ರೆ ಬ್ರಿಕ್ ಏನೋ ಹಾಳಾಗ್ಬಿಡುತ್ತೆ ಅಂತಲ್ಲ. ಸೊ ಬ್ರಿಕ್ಕು ಒಂದು ಸ್ಟೇಜ್ವರೆಗೂ ಮಾತ್ರನೇ ತಡ್ಕೊಳ್ಳುತ್ತೆ. ಸೊ ಒಂದು ಸ್ಟೇಜ್ ಆದಮೇಲೆ ಒಂದು ಸ್ವಲ್ಪ ಡ್ಯಾಮೇಜ್ ಆಗೋಂಥ ಚಾನ್ಸಸ್ ಇರುತ್ತೆ. ಅಂದರೆ ಇದು ಮಾಡ್ರೇಟ್ ಆಗಿರುತ್ತೆ ಇದರ ಏನೋ ಫೈರ್ಗೆ ಇದು ರಿಯಾಕ್ಟ್ ಆಯಿತು ಅಂತ ಹೇಳಿದ್ರೆ. ಬಟ್ ಇದೇನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಎಕ್ಸಲೆಂಟಾಗಿ ಅದನ್ನು ಡಿಫೆಂಡ್ ಮಾಡುತ್ತೆ. ಸೊ ಫೈರ್ ರೆಸಿಸ್ಟೆನ್ಸ್ ಬಗ್ಗೆ ಹೋದ್ರೂ ಕೂಡ ಅಲ್ಲೂ ಕೂಡ ಬ್ಲಾಕು ಒಂದು ಅಪ್ಪರ್ ಹ್ಯಾಂಡ್ ಅಂತಂತಾನೆ ಹೇಳ್ಬೋದು. ಆ್ಯಂಡ್ ಅದಾದಮೇಲೆ ಸೌಂಡು. ಸೊ ಸೌಂಡು ಏನಾಗುತ್ತೆ ಅಂತ ಹೇಳಿದ್ರೆ, ಸೌಂಡು ಪಾಸ್ ಆಗುತ್ತೆ ಅಂತ ಹೇಳಿದ್ರೆ, ಆ ಕಡೆಯಿಂದ ಈ ಕಡೆ ಪಾಸ್ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ನಾವೇನು ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸೊ ಮುಂಚೆ ಎಲ್ಲ ಕಟ್ಟಬೇಕಾದ್ರೆ ಏನಾಗೋದು ಅಂತ ಹೇಳಿದ್ರೆ, ಸೊ ಯಾರಾದರೂ ಒಳ್ಳೆ ಮೇಸ್ತ್ರಿಗಳು ಸಿಗೋರು ಅವರೇ ನೀಟಾಗಿ ಕಟ್ಕೊಂಡು ಹೋಗೋರು. ಬಟ್ ಇವಾಗ ಏನಾಗುತ್ತೆ, ಒಬ್ಬ ಮೇಸ್ತ್ರಿ ಅಂಡ್ರೆ ನಮಗೆ
40-50 ಜನ ಮೇಸನ್ಗಳು ಇರ್ತಾರೆ. ಸೊ ಎಲ್ಲ ಮೇಸ್ತ್ರಿಗಳು ಕೂಡ ಅದೇ ಥರ ಕಟ್ತಾರೆ, ಅದು ಅಷ್ಟೇ ಕ್ವಾಲಿಟಿಯಾಗಿ ಕಟ್ತಾರೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಬರಲ್ಲ, ಅಷ್ಟೇ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತಲೇ ಹೇಳೋದಕ್ಕೆ ಬರಲ್ಲ. ಸೊ ಅವಾಗೇನಾಗುತ್ತೆ, ನಮಗೆ ಎಕ್ಸಾಕ್ಟ್ಲಿ ನಾವು ಏನಾದರೂ ಲೇಬರ್ ಸ್ಕಿಲ್ಡ್ ಲೇಬರು ತುಂಬ ಜಾಸ್ತಿ ಸ್ಕಿಲ್ಡ್ ಲೇಬರ್ ಬೇಕಾಗಿರೋದು ಯಾವುದಕ್ಕೆ ಅಂತಂದರೆ ಬ್ರಿಕ್ ವರ್ಕ್ಗೆ. ಸೊ ಸ್ವಲ್ಪ ಮಾಡ್ರೇಟ್, ಸ್ವಲ್ಪ ಒಂಚೂರು ಸ್ಕಿಲ್ ಕಮ್ಮಿ ಇದ್ರೂ ಪರವಾಗಿಲ್ಲ ಕಟ್ಬೋದು ಅಂತ ಹೇಳಿದ್ರೆ ನಾವು ಏನಂತಂದರೆ ಬ್ಲಾಕ್ ವರ್ಕ್ನ ಕಟ್ಬೋದು, ಬ್ರಿಕ್ ವರ್ಕ್ ಮಾಡೋದಕ್ಕಾಗಲ್ಲ. ಸೊ ಇದರಿಂದ ಏನಾಗುತ್ತೆ, ನಮಗೆ ಕಾಸ್ಟ್ ಆಫ್ ಹೈರಿಂಗ್ ಲೇಬರ್, ಸೊ ಕಂಪ್ಲೀಟ್ಲಿ ಸ್ಕಿಲ್ಡ್ ಲೇಬರ್ ತೊಗೊಳಕ್ಕೆ ಹೋಗ್ತೀವಿ ಅಂತಂದ್ರೆ ನಮ್ಗೆ ಜಾಸ್ತಿ ಆಗುತ್ತೆ ಕಾಸ್ಟು. ಸೊ ಸ್ವಲ್ಪ ಆವ್ರೇಜ್ ಇದ್ರೂ ಪರವಾಗಿಲ್ಲ ಅಂತಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇದ್ರ ಮೇಲೂ ಕೂಡ ನಮಗೆ ಕಂಪ್ಲೀಟ್ ಕಾಸ್ಟ್ ವೇರಿಯೇಷನ್ಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದಾದ್ಮೇಲೆ ನಮಗೆ ವೇಸ್ಟೇಜು. ಸೊ ವೇಸ್ಟೇಜ್ ಅಂತಂತಂದರೆ, ಸೊ ಗೋಡೆ ಕಟ್ತಿರ್ಬೇಕಾದ್ರೆ ಎಲ್ಲ ಬ್ಲಾಕ್ಸು ಎಲ್ಲ ಬ್ರಿಕ್ಸು ಕೂಡ ಕಟ್ಟೋದಕ್ಕಾಗಲ್ಲ. ಸೊ ಅಲ್ಲಿ ಅರ್ಧ ಹೊಡಿಬೇಕಾಗಿದೆ, ಅರ್ಧ ವೇಸ್ಟೇಜ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರಲ್ಲಿ ನಾವು ನೋಡೋದಾದ್ರೂ ಕೂಡ ನಮಗೆ ಬ್ಲಾಕ್ ವರ್ಕಲ್ಲಿ ವೇಸ್ಟೇಜ್ ಕಡಿಮೆ ಬರುತ್ತೆ, ಬ್ರಿಕ್ ವರ್ಕಲ್ಲಿ ವೇಸ್ಟೇಜ್ ಜಾಸ್ತಿ ಬರುತ್ತೆ. ಸೊ ಮೆಟೀರಿಯಲ್ ಆರ್ಡರ್ ಮಾಡಿದಾದ್ಮೇಲೆ ಸೊ ವೇಸ್ಟೇಜ್ ಪರ್ಸೆಂಟೇಜ್ ಹೋಗೋದಾದ್ರೂ ಕೂಡ ನಮಗೆ ಸೊ ಬ್ಲಾಕ್ ವರ್ಕಲ್ಲಿ ಕಡಿಮೆ ವೇಸ್ಟೇಜ್ ಇರುತ್ತೆ ಕಂಪೇರ್ ಟು ಬ್ರಿಕ್ ವರ್ಕ್. ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಬ್ರೇಕೇಜಸ್. ಸೊ ಬ್ರೇಕೇಜಸ್ ಅಂತಂತಂದ್ರೆ, ಸೊ ಬ್ಲಾಕ್ ವರ್ಕು ಮತ್ತು ಬ್ರಿಕ್ ವರ್ಕು ಎರಡೂ ಕೂಡ ಯಾರ್ಡಿಂದ ಲೋಡ್ ಮಾಡ್ಕೊಂಬಿಟ್ಟು ತೊಗೊಂಬಿಟ್ಟು ಬಂದರು ಅಂತ ಇಟ್ಕೊಳ್ಳಿ. ಸೊ ಬ್ರಿಕ್ ಏನಾರು ನಾವು ಲೋಡ್ ಮಾಡಿದ್ವಿ, ಸೊ ಲೋಡ್ ಮಾಡಿದ್ದಾದ್ಮೇಲೆ ಅದು ದಾರಿನಲ್ಲೇ ನಮಗೆ ಟ್ರಾವೆಲ್ ಬ್ರೇಕೇಜಸ್ ಅಂತಂತಾನೆ, ಸೊ ಟ್ರಾನ್ಸ್ಪೋರ್ಟ್ ಬ್ರೇಕೇಜ್ ಅಂತಂತಾನೆ ಒಂದಷ್ಟು ವೇಸ್ಟೇಜ್ ಬಂದ್ಬಿಡುತ್ತೆ. ಮತ್ತು ಲೋಡ್ ಮಾಡಿ ಇಳಿಸೋದ್ರೊಳಗಡೆ ಎಷ್ಟೋ ಅಡಿಗೆಗಳು ಒಡೆದೋಗಂತ ಚಾನ್ಸಸ್ ಇರುತ್ತೆ. ಸೊ ಇದು ಏನಾಗುತ್ತೆ ಅಂತಂದರೆ ಬ್ರೇಕೇಜಸ್ಸು ಕೂಡ ಜಾಸ್ತಿ ಇರುತ್ತೆ. ಸೊ ಕಂಪೇರ್ ಟು ಬ್ಲಾಕ್ಗೆ ಅಂತಂತ ಕಂಪೇರ್ ಮಾಡಿದ್ರೆ, ಸೊ ಬ್ಲಾಕಲ್ಲಿ ಅದು ಆ ಥರದ್ದು ಯಾವುದೂ ಏನಿರಲ್ಲ, ಕ್ಲೀನಾಗಿ ಟೈಟಾಗಿ ಪ್ಯಾಕ್ ಆಗಿರುತ್ತೆ. ಸೊ ಯಾವುದೇ ಒಂದೇ ಒಂದು ಬ್ಲಾಕು ಕೂಡ ಒಡೆದೋಗಿರಂಗೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಅಪ್ಲಿಫ್ಟ್ ಮಾಡಿ ತೊಗೊಂಬಂದು ಡೆಲಿವರಿ ಕೊಡ್ತಾ ಇರ್ತಾರೆ. ಆ್ಯಂಡ್ ನಾವೇ ಕೂಡ ಮ್ಯಾನ್ಯುಲಿ ಎತ್ತಿ ಇಟ್ವಿ ಅಂದ್ರೂ ಕೂಡ ನಮಗೆ ಬ್ರಿಕ್ ಹೊಡೆದಷ್ಟು ಕ್ವಾಂಟಿಟಿನಲ್ಲಿ ಹೊಡೆದೋಗಲ್ಲ. ಸೊ ಎಲ್ಲ ರೇರ್ ಕೇಸಸ್ಸಲ್ಲಿ ಹೊಡೆದೋಗ್ಬೋದು, ಎಡ್ಜಸ್ ಸ್ವಲ್ಪ ಟ್ರಿಮ್ ಆಗ್ಬೋದು, ಬಟ್ ನಮಗೆ ಬ್ರಿಕ್ ಎಷ್ಟು ಹೊಡೆದೋಗುತ್ತಲ್ಲ ಅಷ್ಟು ಕ್ವಾಂಟಿಟಿನಲ್ಲಿ ಬ್ಲಾಕ್ಸ್ ಯಾವುದೇ ಕಾರಣಕ್ಕೂ ಹೊಡೆದೋಗಲ್ಲ. ಸೊ ಈ ಬ್ರೇಕೇಜಸ್ ಅಂತ ಬಂದಾಗ ಕೂಡ ನಮಗೆ ಕಾಸ್ಟು ಡಿಪೆಂಡ್ ಆಗುತ್ತೆ. ಸೊ ಕಾಸ್ಟ್ ಜಾಸ್ತಿ ವೇಸ್ಟೇಜ್ ಬಂತು ಅಂತಂದ್ರೆ, ಜಾಸ್ತಿ ಬ್ರೇಕ್ ಆಯ್ತು ಅಂದ್ರೆ ಅದೆಲ್ಲ ವೇಸ್ಟೇಜ್ ಆಗುತ್ತೆ. ಸೊ ಹಂಗಾಗಿ ಇದರಲ್ಲೂ ಕೂಡ ನಮಗೆ ಬ್ಲಾಕ್ ವರ್ಕ್ ಬೆಸ್ಟ್ ಅಂತ ಹೇಳ್ಬಿಟ್ಟು ಪ್ರೂವನ್ ಆಗುತ್ತೆ. ನಮಗೆ ಸೈಟ್ ಕ್ಲೀನಿನೆಸ್. ಸೊ ಸೈಟ್ ಕ್ಲೀನಿನೆಸ್ ಅಷ್ಟೇ. ಸೊ ನೋಡಿ, ನಾವು ಚಿಕ್ಕ ಇಟಿಗೆಗಳು ಹೊಡೆದೋಗ್ತಾ ಇತ್ತು ಅಂತಂದ್ರೆ ಏನಾಗುತ್ತೆ, ಸೊ ಸೈಟ್ ಬೇಗ ಗಲೀಜಾಗ್ತಾ ಇರುತ್ತೆ. ಲಾಟ್ ಆಫ್ ಟೈಮ್ ನಮಗೆ ಕ್ಲೀನಿಂಗ್ ಅಂತಂತಾನೆ ಲೇಬರ್ ಹಾಕ್ಬೇಕಾಗುತ್ತೆ. ಬಟ್ ಅದೇ ನಮಗೆ ಬ್ಲಾಕಲ್ಲಿ ನಮ್ಗೆ ಅಷ್ಟೊಂದು ವೇಸ್ಟೇಜಸ್ ಬರಲ್ಲ. ಸೊ ಬ್ಲಾಕ್ಸ್ ವೇಸ್ಟೇಜ್ ಇತ್ತು ಅಂತಂದ್ರೆ ಇಮಿಡಿಯೇಟಾಗಿ ರಿಸಾಲ್ವ್ ಮಾಡ್ಬೋದು ಮತ್ತು ರೀಯೂಸು ಮಾಡ್ಕೋಬೋದು. ಸೊ ಅರ್ಧ ಇಟಿಗೆಗಳನ್ನ ಕಟ್ಟಿಟ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದೇನೋ ಒಂದು ಚಿಕ್ಕ 25%, 30% ಎಲ್ಲ ಕಟ್ಟಾಯ್ತು ಅಂತಂದ್ರೆ ಅದೆಲ್ಲ ಕಂಪ್ಲೀಟ್ಲಿ ವೇಸ್ಟ್ ಆಗುತ್ತೆ. ಬಟ್ ಬ್ಲಾಕ್ಸಲ್ಲಿ ಆ ಥರ ಕಟ್ಟಾಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಹಂಗಾಗಿ ಸೈಡ್ ಕ್ಲೀನಿನೆಸ್ ಅಷ್ಟೇ ನಮಗೆ ಏನಾಗುತ್ತೆ, ಬ್ಲಾಕ್ ವರ್ಕ್ ಇತ್ತು ಅಂತಂದ್ರೆ ಕ್ಲೀನಾಗಿರುತ್ತೆ. ಸೊ ಬ್ರಿಕ್ ವರ್ಕ್ ಇತ್ತು ಅಂದ್ರೆ ಸ್ವಲ್ಪ ಕ್ಲೀನಿಂಗ್ಗೆ ಸ್ವಲ್ಪ ಜಾಸ್ತಿ ಲೇಬರ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡುತ್ತೆ. ಆ್ಯಂಡ್ ಇದೇ ನಮಗೆ ನೆಕ್ಸ್ಟ್ ಹೋಗೋದಾದ್ರೆ, ನಮಗೆ ಬ್ರಿಕ್ ವರ್ಕಲ್ಲಿ ಮತ್ತು ಬ್ಲಾಕ್ ವರ್ಕಲ್ಲಿ ಹೈ ರೈಸ್ಗೆ ಯಾವ್ದು ಸೂಟಬಲ್ಲು. ಸೊ ಹೈ ರೈಸ್ ಸ್ಟ್ರಕ್ಚರ್ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಅದ್ರಲ್ಲಿ 201% ನಮಗೆ ಸೂಟಬಲ್ ಬಂದ್ಬಿಟ್ಟು ಬ್ಲಾಕ್ ವರ್ಕೇ. ಸೊ ಯಾವುದೇ ಕಾರಣಕ್ಕೂ ಕೂಡ ಬ್ರಿಕ್ ವರ್ಕ್ ಸೂಟಪ್ ಆಗಲ್ಲ, ಯಾಕಂತಂದರೆ ತುಂಬ ಡೆಡ್ ಲೋಡ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಥಿಕ್ನೆಸ್ ಆಫ್ ದ ವಾಲ್ ಜಾಸ್ತಿ ಆಗುತ್ತೆ. ಆ್ಯಂಡ್ ನಾವು ಬಿಲ್ಡಿಂಗಿಗೆ ಅಡಿಷ್ನಲ್ ಲೋಡ್ನ ಆ್ಯಡ್ ಮಾಡ್ದಂಗೆ ಆಗುತ್ತೆ. ಸೊ ಹಂಗಾಗಿ ಯಾವುದೇ ಹೈ ರೈಸ್ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲನೂ ಕೂಡ ಬ್ಲಾಕಲ್ಲೇ ಕಟ್ಟಿರ್ತಾರೆ ಹೊರತು ಯಾವುದನ್ನು ಕೂಡ ಬ್ರಿಕಲ್ಲಿ ಕಟ್ಟಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಎಲೆಕ್ಟ್ರಿಕಲ್ ಚಿಸ್ಲಿಂಗ್. ಸೊ ಎಲೆಕ್ಟ್ರಿಕಲ್ ಚಿಸ್ಲಿಂಗ್ ಅಂತಂದರೆ ನಾವೀಗ ಗ್ರೂ ಕಟ್ ಮಾಡ್ತೀವಿ, ಸೊ ಇಲ್ಲಾಂದರೆ ಒಳಗಡೆ ಏನೋ ಪೈಪ್ನ ಕಳಿಸ್ತೀವಿ, ಏನೋ ಒಂದು ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಬ್ಲಾಕ್ ವರ್ಕಲ್ಲಾದರೆ ಆಪ್ಷನ್ ಮಾಡ್ಬೋದು. ಯಾಕಂದರೆ ಹಾಲೋ ಬ್ಲಾಕ್ಸು ಕೂಡ ಕಟ್ಬಿಟ್ಟು ಅದರೊಳಗಡೆನೂ ಕೂಡ ನಾವು ಎಲೆಕ್ಟ್ರಿಕಲ್ ಪ್ರೊವಿಷನ್ಸ್ ಅಂತ ಹೇಳ್ಬಿಟ್ಟು ಕೊಡ್ಬೋದು. ಬಟ್ ಅದೇ ನಮಗೆ ಬ್ರಿಕ್ ವರ್ಕಲ್ಲಿ ಆ ಥರದ್ದು ಯಾವುದೋ ಕೊಡೋದು ಆಪ್ಷನ್ಸು ನಮಗೆ ಸಿಗೋದು ರೇರ್ ಕೇಸಸಲ್ಲೇ ಸಿಗೋದು. ಬಟ್ ಇವಾಗ ಡೆವಲಪ್ಮೆಂಟ್ ಆಗಿದೆ. ಸೊ ಬೇರೆ ನಮಗೆ ಮಡ್ ಬ್ಲಾಕ್ಸ್ ಆಗ್ಬೋದು, ಮತ್ತು ಡಿಫ್ರೆಂಟ್ ಪೋರತನ್ ಬ್ಲಾಕ್ಸ್ ಆಗ್ಬೋದು, ಅದೆಲ್ಲನೂ ಕೂಡ ಇವಾಗ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ಬಟ್ ಏನಂತಂದರೆ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕಲ್ ಚಿಸ್ಲಿಂಗ್ಗೆ, ಎಲೆಕ್ಟ್ರಿಕಲ್ ಪ್ರಾವಿಷನ್ಗೆ ಎಲ್ಲದಕ್ಕೂ ಕೂಡ ಎಲೆಕ್ಟ್ರಿಕಲ್ ಏನೇನೋ ವೈರ್ ಏನೋ ಹೋಗುತ್ತೆ ಅಂತಂದ್ರೆ ಬ್ಲಾಕ್ ವರ್ಕಲ್ಲಿ ಈಸಿಯಾಗಿ ಹೋಗುತ್ತೆ. ಆಮೇಲೆ ಚಿಸ್ಲಿಂಗ್ ಅಷ್ಟೇ, ಚಿಸ್ಲಿಂಗ್ ಮಾಡಬೇಕಾದ್ರೂ ಬ್ರಿಕ್ ವರ್ಕ್ ಕಟ್ ಮಾಡ್ಬೇಕಂತಂದ್ರೆ ಚಿಕ್ಕದೇ ಇಟ್ಟಿಗೆಗಳು ಕಟ್ ಮಾಡ್ಕೊಂಡು ಹೋಗ್ಬೇಕಂತಂದ್ರೆ ಬ್ರೇಕ್ ಡೌನ್ ಆಗ್ತಾನೆ ಇರುತ್ತೆ. ಅದು ಸ್ವಲ್ಪ ಟೈಮ್ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ. ಸೊ ಬ್ಲಾಕ್ ವರ್ಕಲ್ಲಾದ್ರೆ ಸ್ಟ್ರೇಟಾಗಿ ನಾವು ಲೈನ್ ಹಾಕಿದ್ವಿ ಕಟ್ ಮಾಡೋದಂದ್ರೆ ಈಸಿಯಾಗಿ ಕಟ್ ಆಗುತ್ತೆ. ಆ್ಯಂಡ್ ಜಾಸ್ತಿ ಅಂಡುಲೇಷನ್ಸ್ ಅದಿದೆ ಅಂತೇಳ್ಬಿಟ್ಟು ಏನೂ ಕಾಣಲ್ಲ. ಬಟ್ ಬ್ರಿಕ್ ವರ್ಕು ಏನಂತಂದರೆ
ಬ್ಲೇಡ್ ಕಟ್ ಆಗೋದು ಮಾತ್ರನೇ ಈಸಿ ಇರುತ್ತೆ, ಯಾಕಂತಂದ್ರೆ ಸಾಯಿಲ್ ಇರುತ್ತೆ, ಅದು ಸುಮ್ಮನೆ ಮೆಷಿನ್ ಇಟ್ಟಿದ ತಕ್ಷಣ ಕಟ್ ಆಗುತ್ತೆ. ಬಟ್ ಬ್ಲಾಕ್ ವರ್ಕಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೆಷಿನ್ ಇಟ್ಟಿದ ತಕ್ಷಣ ಕಟ್ ಆಗಲ್ಲ, ಬಟ್ ಏನು ಸ್ವಲ್ಪ ಅನ್ಯೂನ್ನೆಸ್ ಜಾಸ್ತಿ ಬರುತ್ತೆ ಅಷ್ಟೇ. ಆ್ಯಂಡ್ ಬ್ಲಾಕ್ ವರ್ಕ್ನ ಚಿಪ್ ಮಾಡೋದಕ್ಕೂ ಕೂಡ ಬ್ರಿಕ್ ವರ್ಕ್ನ ಚಿಪ್ ಮಾಡೋದಕ್ಕೂ ಕೂಡ ನಮಗೆ ತುಂಬ ಕಷ್ಟ ಅಂತಂದ್ರೆ ಬ್ಲಾಕ್ ವರ್ಕೇನೆ, ಯಾಕಂದರೆ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಅಷ್ಟು ಕ್ಯೂರಿಂಗ್ ಆಗಿ ಸೆಟಪ್ ಆಗಿರುತ್ತೆ. ಬಟ್ ಬ್ರಿಕ್ ವರ್ಕ್ದಾದ್ರೆ ನಾವು ಸ್ವಲ್ಪ ಕಂಪೇರ್ ಟು ಇದಕ್ಕೆ ಕಂಪೇರ್ ಮಾಡಿದೆ ಅಂತಂದ್ರೆ ಈಸಿಯಾಗಿ ಒಂದೇ ಬ್ಲೇಡಲ್ಲೇ ಕಟ್ ಮಾಡ್ಬೋದು. ಇದೇನಾದರೂ ಬ್ಲಾಕ್ ವರ್ಕ್ನ ಕಟ್ ಮಾಡ್ಬೇಕಂದ್ರೆ ಸ್ವಲ್ಪ ಡಿಫಿಕಲ್ಟಾಗಿ ಕಟ್ ಮಾಡಬೇಕಾಗತ್ತೆ, ಬಟ್ ಅನ್ಯೂನ್ನೆಸ್ ಇರಲ್ಲ. ಅನ್ಯೂನ್ನೆಸ್ ಇತ್ತು ಅಂತಂದ್ರೆ ನಮಗೆ ಟೈಮ್ ಕನ್ಸ್ಯೂಮ್ ಆಗೋದು ಜಾಸ್ತಿ ಆಗುತ್ತೆ. ಸೊ ಅದು ಕೂಡ ಇದರಲ್ಲಿ ನಮಗೆ ಸೇವ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಎನ್ವಿರಾನ್ಮೆಂಟಲ್ ಎಫೆಕ್ಟ್. ಸೊ ಎನ್ವಿರಾನ್ಮೆಂಟಲ್ ಎಫೆಕ್ಟ್ ಅಂತಂತಂದ್ರೆ ಅದು ಇವಾಗ ನಮ್ಮ ಬ್ಲಾಕ್ ವರ್ಕಿಂದ ಏನಾಗುತ್ತೆ ಮತ್ತು ಬ್ರಿಕ್ ವರ್ಕಿಂದ ಏನಾಗುತ್ತೆ ಅಂತಂದರೆ, ಸೊ 100% ಏನಂತಂದ್ರೆ ಬ್ಲಾಕ್ ವರ್ಕ್ ಇಸ್ ಅನ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಎಫೆಕ್ಟ್ ಅಂತ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಸೊ ನಮಗೆ ಯಾವುದೇ ಥರದ ಡ್ಯಾಮೇಜಸ್ ಆಗಲ್ಲ. ಬಟ್ ಅದೇ ನಾವು ಬ್ರಿಕ್ ವರ್ಕ್ ಮಾಡ್ಬೇಕಂತಂದ್ರೆ ಬ್ಲಾಕ್ ವರ್ಕ್ ನಮಗೆ ಸೊ ಎಮ್ಸ್ಯಾಂಡಿಂದ ಆಗುತ್ತೆ, ಮತ್ತು ಸ್ಟೋನಿಂದ ಆಗುತ್ತೆ, ಮತ್ತು ಸಿಮೆಂಟಿಂದ ಆಗುತ್ತೆ. ಬಟ್ ಅದೇ ನಾವು ಬ್ರಿಕ್ ವರ್ಕ್ ಮಾಡ್ಬೇಕಂದ್ರೆ ನ್ಯಾಚುರಲ್ ಸಾಯಿಲ್ ತೆಗಿಲೇಬೇಕಾಗುತ್ತೆ. ಸೊ ನ್ಯಾಚುರಲ್ ಸಾಯಿಲ್ ಅಂತಂದರೆ ಫಸ್ಟ್ ಲೇಯರ್ ಆಫ್ ಸಾಯಿಲ್ ಎಲ್ಲ ಕಡೆನೂ ಅದನ್ನು ನ್ಯಾಚುರಲ್ ಆಗಿ ಇರೋಂಥ ಎಲಿಮೆಂಟ್ನ ನಾವು ಹಾಳು ಮಾಡ್ದಂಗೆ. ಸೊ ಇದು ನಮಗೆ ಎನ್ವಿರಾನ್ಮೆಂಟ್ ಮೇಲೆ ಡಿಫೆಕ್ಟ್ ಆಗೇ ಆಗುತ್ತೆ. ಸೊ ಹಂಗಾಗಿ ನಾವು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಅಂತಂತಂದ್ರೆ ನಾವು ಬ್ಲಾಕ್ ವರ್ಕ್ ಅಂತ ಹೇಳ್ಬೋದು, ಬ್ಲಾಕ್ಸ್ ಅಂತ ಹೇಳ್ಬೋದು. ಅದೇ ನಮಗೆ ಎನ್ವಿರಾನ್ಮೆಂಟ್ ಅಷ್ಟು ಫ್ರೆಂಡ್ಲಿ ಇಲ್ಲ ಅಂತ ಹೇಳೋದಾದ್ರೆ ಬ್ರಿಕ್ ವರ್ಕ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಕ್ವಾಲಿಟಿ ಚೆಕಿಂಗ್ಸ್. ಸೊ ಏನಾನ ಪ್ರಾಡಕ್ಟ್ ಸೈಟಿಗೆ ಬಂತು, ಸೊ ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿದ್ರೆ ಸೊ ನಮಗೆ ಎರಡನ್ನೂ ಕೂಡ ಬ್ಲಾಕ್ ಮತ್ತು ಬ್ರಿಕ್ ಎರಡನ್ನೂ ತೊಗೊತೀವಿ ಅಂತಂದ್ರೆ ನಮಗೆ ಬ್ಲಾಕ್ ವರ್ಕ್ ಕ್ವಾಲಿಟಿ ಚೆಕಿಂಗ್ಸ್ ನಮಗೆ ಈಸಿಯಾಗಿ ಮಾಡಿಬಿಡ್ಬೋದು. ಸೊ ಅದೇ ನಾವು ಬ್ರಿಕ್ ವರ್ಕ್ ಕ್ವಾಲಿಟಿ ಚೆಕಿಂಗ್ಸ್ ಮಾಡ್ತೀವಿ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಆ್ಯಂಡ್ ಯಾಕಂದರೆ ವೇಸ್ಟೇಜು ಅದು ಇದು ಅನ್ಇವನ್ ಸೈಜ್ ಅದೆಲ್ಲ ಕಾಮನ್ ಆಗಿರೋದ್ರಿಂದ ಸೊ ನಾವು ಅಲ್ಲಿ ಕ್ವಾಲಿಟಿ ಚೆಕಿಂಗ್ನ ಈಸಿಯಾಗಿ ಮಾಡೋದಕ್ಕಾಗಲ್ಲ, ಅಚೀವ್ ಮಾಡೋದಕ್ಕಾಗಲ್ಲ. ಇಲ್ಲಿ ಆಟೋಮೆಟಿಕ್ಕಾಗಿ ನಾವು ಕ್ವಾಲಿಟಿ ಚೆಕಿಂಗ್ಸ್ನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಆ್ಯಂಡ್ ಈಸಿಯಾಗಿ ಅದನ್ನು ಪ್ಯಾರಾಮೀಟರ್ಸ್ನ ಅಚೀವ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಬರೋಂಥ ಕ್ವಶನ್ನು, ಸೊ ನಾವು ಇರೋವಾಗ ಈ ಟ್ರೆಂಡ್ಗೆ ನಮಗೆ ಯಾವ್ದು ಸೂಟಪ್ಪು? ಸೊ ಟ್ರೆಂಡಲ್ಲಿ ನಾವು ಹೇಳೋದಾದರೆ ಸೊ ಬ್ಲಾಕ್ ವರ್ಕ್ ಟ್ರೆಂಡ ಇಲ್ಲ ಬ್ರಿಕ್ ವರ್ಕ್ ಟ್ರೆಂಡ್ ಅಂತಂದ್ರೆ ಸೊ ಮಾಡ್ರನ್ ಹೇಳೋದಾದ್ರೆ ನಮಗೆ ಇವಾಗ ಇರೋಂಥ ಟ್ರೆಂಡ್ ಏನಂತಂದ್ರೆ ಬ್ಲಾಕ್ ವರ್ಕ್ ಅಂತಂದ್ರೆ ನಮಗೆ ಐಡಿಯಲಿ ಅದು ಸೂಟಬಲ್ ಮೆಟೀರಿಯಲ್ ಅಂತ ಹೇಳ್ಬೋದು. ಅದೇ ಬ್ರಿಕ್ ವರ್ಕ್ ಅಂತ ಹೇಳಿದ್ರೆ ನಮಗೆ ಆಲ್ಮೋಸ್ಟ್ ಔಟ್ಡೇಟೆಡ್ ಆಗಿದೆ. ಸೊ ಯಾಕಂತಂದ್ರೆ ಇವಾಗ ಮೋಸ್ಟ್ ಆಫ್ ದ ಹೋಮ್ ಓನರ್ಸು, ಮೋಸ್ಟ್ ಆಫ್ ದ ಕಂಪನೀಸ್ ಯಾರನ್ನೂ ಕೂಡ ಅದನ್ನು ಪ್ರಿಫರ್ ಮಾಡ್ತಾ ಇಲ್ಲ. ಸೊ ಆಲ್ರೆಡಿ ಅದು ಔಟ್ಡೇಟೆಡ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ರಿಸಲ್ಟ್ ಹೇಳ್ತಾ ಇದೆ. ಸೊ ಔಟ್ಡೇಟೆಡ್ ಅಂತಂತಂದ್ರೆ ನಾವು ಥಿಂಕ್ ಮಾಡಿ, ಸೊ ನಾವು ಯಾವಾಗಲೂ ಅಷ್ಟೇ ನಾವು ಮಾರ್ಕೆಟಲ್ಲಿ ಯಾವಾಗ ನಮಗೆ ಯಾವ್ದು ಐಡಿಯಲ್ ಆಗಿ ನಡೀತಾ ಇರುತ್ತೋ ಅದನ್ನು ನಾವು ಚೂಸ್ ಮಾಡಬೇಕಾಗುತ್ತೆ. ಸೊ ರಾದರ್ ದನ್ ದಟ್ ನಾವು ಔಟ್ಡೇಟೆಡ್ ಆಗಿರೋದನ್ನ ಬಿಟ್ಟು ಬರೋಂಥ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಪೆಸ್ಟ್ ಕಂಟ್ರೋಲ್. ಸೊ ಪೆಸ್ಟ್ ಕಂಟ್ರೋಲ್ ಬಂದ್ಬಿಟ್ಟು ನಮಗೆ ಬ್ಲಾಕ್ ವರ್ಕಲ್ಲಿ ಹೈಯೆಸ್ಟ್ ಇರುತ್ತೆ, ಯಾಕಂದ್ರೆ ಇದೆಲ್ಲ ನಮಗೆ ಆ ಮ್ಯಾನುಫ್ಯಾಕ್ಚರ್ ಆಗೋದು ನಮಗೆ ಎಲ್ಲನೂ ಕೂಡ ಕಾಂಕ್ರೀಟ್ ಪ್ರಾಡಕ್ಟ್ ಅಲ್ಲೇ ಇರುತ್ತೆ. ಸೊ ನಮಗೆ ಹೈ ಇರುತ್ತೆ ಪೆಟ್ಸ್ ಕಂಟ್ರೋಲ್ ಬಂದ್ಬಿಟ್ಟು. ಸೊ ಇದರಲ್ಲಿ ಬ್ರಿಕ್ ವರ್ಕಲ್ಲಿ ನಮಗೆ ಪೆಟ್ಸ್ ಕಂಟ್ರೋಲು ಸೊ ಸ್ವಲ್ಪ ಲೋ ಇರುತ್ತೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಇದನ್ನೆಲ್ಲ ನೋಡಿದಾದ್ಮೇಲೆ ನಮ್ಗೆ ಏನು ಅನ್ಸುತ್ತೆ ಅಂತಂದ್ರೆ ಮಾರ್ಕೆಟ್ ಕನ್ಸಿಸ್ಟೆನ್ಸಿ ಹೆಂಗಿದೆ. ಸೊ ಮಾರ್ಕೆಟ್ ಕನ್ಸಿಸ್ಟೆನ್ಸಿ ಬ್ಲಾಕಿಗೆ ಹೆಂಗಿದೆ, ಬ್ರಿಕ್ಕಿಗೆ ಹೆಂಗಿದೆ ಅಂತ ಹೇಳಿದ್ರೆ ಸೊ ಆಲ್ರೆಡಿ ಮಾರ್ಕೆಟ್ ಕನ್ಸಿಸ್ಟೆನ್ಸಿ ಬ್ಲಾಕಿಗೆ ಬಂದ್ಬಿಟ್ಟು ನಮಗೆ ಸ್ಟೇಬಲ್ ಆಗಿದೆ. ಸೊ ಸ್ಟೇಬಲ್ ಆಗಿದೆ ಅಂತಂತಂದ್ರೆ ನಮಗೆ ಆರ್ಡರ್ ಮಾಡಿದ ತಕ್ಷಣ ಮೆಟೀರಿಯಲ್ ಸಿಗುತ್ತೆ. ಅಂಡ್ ಎಲ್ಲ ಕಡೆನೂ ಲಾಟ್ ಆಫ್ ಮ್ಯಾನುಫ್ಯಾಕ್ಚರರ್ಸು, ಲಾಟ್ ಆಫ್ ಫ್ಯಾಕ್ಟ್ರೀಸು, ಲಾಟ್ ಆಫ್ ಔಟ್ಲೆಟ್ಸು ಕೂಡ ಸೊ ಅವೈಲೇಬಲ್ ಇದೆ ಯಾವುದಕ್ಕೆ, ಬ್ಲಾಕ್ಸಿಗೆ. ಸೊ ಅದೇ ನಮಗೆ ಮಾರ್ಕೆಟ್ ಸೆನ್ಸಿ ಕಡಿಮೆ ಯಾವುದಕ್ಕಿದೆ ಅಂತಂದ್ರೆ ಬ್ರಿಕ್ಗೆ 100% ಇದೆ. ಯಾಕಂದರೆ ಎಲ್ಲೋ ರೇರ್ ಕೇಸಸ್ಸಲ್ಲಿ ನಮಗೆ ಸಿಗ್ತಾರೆ. ಸೊ ಸಪ್ಲೈಯರ್ಸು ಎಲ್ಲೋ ಒಂದು 3-4 ಜನ ಅಂತ ಮಾತ್ರನೇ ಸಿಗ್ತಾರೆ. ಸೊ ಅಂಥವ್ರನ್ನ ನಾವು ತೊಗೊಂಡು ನಾವು ಮಾಡ್ತೀವಿ ಅಂತಂತಂದ್ರೆ ನಮಗೆ ಆನ್ ಟೈಮಲ್ಲಿ ಮೆಟೀರಿಯಲ್ ಬರಲ್ಲ. ಆಮೇಲೆ ಅದನ್ನೇನಂತಂದ್ರೆ ಸೀಸನಬಲ್ ಮಾರ್ಕೆಟ್ ಅಂತಂತಾನು ಹೇಳ್ಬೋದು. ಸೊ ಸಮ್ಟೈಮ್ ಸಿಕ್ತು ಅಂತಂದರೆ ಸೊ ಒಂದು ಮೋಲ್ಡ್ಗೆ ಕಂಪ್ಲೀಟಾಗಿ ಸಿಕ್ಕಿರುತ್ತೆ, ಒಂದು ಫ್ಲೋರ್ ಕಟ್ಟಬೇಕಾದ್ರೆ ಇನ್ನೊಂದು ಫ್ಲೋರ್ಗೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಅದೇ ಬ್ರಿಕ್ಸ್ ಬೇಕು ಅಂತಂತಂದರೆ. ಬಟ್ ಬ್ಲಾಕ್ಸಲ್ಲಿ ಹಂಗಾಗಲ್ಲ. ಸೊ ಆಲ್ಮೋಸ್ಟ್ ಸ್ಟೇಬಲ್ ಆಗಿದೆ. ಸೊ ಯಾವಾಗ ಆರ್ಡರ್ ಮಾಡಿದ್ರೆ, ಎಷ್ಟು ಆರ್ಡರ್ ಮಾಡಿದ್ರು ಕೂಡ 100% ಸಿಗುತ್ತೆ. ಸೊ ಓವರಾಲ್ ನಾವು ರೇಟಿಂಗ್ಸು, ಸೊ ನಾವು ರೇಟಿಂಗ್ಸ್ನ ನಾವು ನೋಡ್ತೀವಿ. ಔಟ್ ಆಫ್ 5 ಸ್ಟಾರ್ ಯಾವುದಕ್ಕೆ ಎಷ್ಟೆಷ್ಟು ಅಂತ ನೋಡ್ತೀವಿ ಅಂತ ಅನ್ನೋದಾದರೆ ಸೊ ನಮಗೆ ಬ್ಲಾಕ್ಸ್ಗೆ 100% 4 ರೇಟಿಂಗ್ ಬರುತ್ತೆ, ಬ್ರಿಕ್ಸ್ಗೆ ಅದು ನಮಗೆ ಬರೀ 2 ರೇಟಿಂಗ್ಸ್ ಬರ್ತಾ ಇದೆ. ಸೊ ಆಲ್ಮೋಸ್ಟ್ ರೇಟಿಂಗಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಯಾವುದನ್ನು ನೀವು ಚೂಸ್ ಮಾಡಬೇಕಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಮಾನ್ಸೂನ್ ಪರ್ಫಾರ್ಮೆನ್ಸ್. ಸೊ ಮಾನ್ಸೂನ್ ಪರ್ಫಾರ್ಮೆನ್ಸ್ ಅಂತಂದರೆ ಏನು? ಸೊ ನಮಗೆ ಮಾನ್ಸೂನ್ ಅಂತಂದರೆ ಲೈಕ್ ವೆದರ್ಗೆ, ಸೊ ಮಳೆನಾರ ಬರಲಿ, ಸೊ ಥಂಡಿನಾರ ಇರಲಿ, ಸೊ ಕೋಲ್ಡರ್ ಆಗಲಿ, ಸೊ ಇಲ್ಲ ಡ್ಯಾಂಪ್ನೆಸ್ಸರ ಬರಲಿ, ಸೊ ಅದಕ್ಕೆ ಯಾವುದು ಚೆನ್ನಾಗಿರುತ್ತೆ. ಸೊ ಮಾನ್ಸೂನ್ ಪರ್ಫಾರ್ಮೆನ್ಸಲ್ಲೂ ಕೂಡ ನಾವು ನೋಡೋದಾದರೆ ವೆರಿ ಗುಡ್ ಬಂದ್ಬಿಟ್ಟು
ಬಂದ್ಬಿಟ್ಟು ನಮಗೆ ಬ್ಲಾಕ್ ವಾಲ್ ಆಗುತ್ತೆ. ಸೊ ಕಂಪೇರ್ ಟು ಬ್ರಿಕ್ ವಾಲ್ ಆಗುತ್ತೆ. ಯಾಕಂತಂದ್ರೆ ಬ್ರಿಕ್ ವಾಲ್ ನಮಗೆ ಬೇಗ ಎನ್ವಿರಾನ್ಮೆಂಟ್ಗೆ ಚೇಂಜಸ್ಗೆ ಅದು ಕೂಡ ರಿಯಾಕ್ಟ್ ಆಗುತ್ತೆ. ಬಟ್ 100% ಬ್ಲಾಕ್ ವಾಲ್ ಬಂದ್ಬಿಟ್ಟು ಅದನ್ನ ಬ್ರಿಕ್ ವಾಲ್ ಅಷ್ಟು ನಮಗೆ ಎಫಿಷಿಯೆಂಟ್ ಆಗಿ ಇದು ಮಾಡಲ್ಲ. ಸೊ ಮಾನ್ಸೂನ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಯಾವ್ದು ಅಂತ ಹೇಳಿದ್ರೆ ಬ್ಲಾಕ್ ವಾಲ್ ಅಂತಾನೆ ಹೇಳ್ಬೋದು. ಬಿಟ್ಟು ನಮಗೆ ಸೌಂಡ್ ಇನ್ಸುಲೇಟರ್. ಸೊ ಸೌಂಡ್ ಇನ್ಸುಲೇಟರ್ ಅಂತ ಹೇಳಿದ್ರೆ ಸೊ ನಮಗೆ ಏನಾದ್ರು ಒಂದು ಸೌಂಡ್ ಆಗುತ್ತೆ ಅಂತ ಹೇಳಿದ್ರೆ ಸೊ ನಮಗೆ ಅದು ಕಡಿಮೆ ಕೇಳಿಸ್ಬೇಕು ಮನೆ ಒಳಗಡೆ. ಸೊ ಇಲ್ಲಾಂದ್ರೆ ಮನೆ ಒಳಗಡೆಯಿಂದ ಸೌಂಡ್ ಆಚೆ ಹೋಗುತ್ತೆ ಅಂತಂದ್ರೆ ಅದು ಕಡಿಮೆ ಕೇಳಿಸ್ಬೇಕು. ಸೊ ಅದನ್ನು ಕೂಡ ಯಾವ್ದು ಅಂತ ಹೇಳಿದ್ರೆ ಸೊ ಬ್ಲಾಕ್ ವಾಲ್ ಏನಂತ ಹೇಳಿದ್ರೆ ಸೌಂಡ್ ಇನ್ಸುಲೇಷನ್ ಅಲ್ಲಿ ನಮ್ಗೇನಂತಂದ್ರೆ ಒಂದು ಬೆಟರ್ ರಿಸಲ್ಟ್ ನ ಕೊಡುತ್ತೆ. ಸೊ ಸೌಂಡ್ ಜಾಸ್ತಿ ಆಚೆ ಹೋಗಲ್ಲ, ಒಳಗಡೆ ಬರಲ್ಲ. ಸೊ ಕಂಪೇರ್ ಟು ಬ್ರಿಕ್ ವರ್ಕ್ ಅಂತ ಹೇಳ್ಬೋದು. ಯಾಕಂದ್ರೆ ಬ್ರಿಕ್ ವರ್ಕ್ಗೆ ಸ್ವಲ್ಪ ನಮಗೆ ಜಾಸ್ತಿ ಸೌಂಡ್ ಇನ್ಸುಲೇಷನ್ ಕೂಡ ವೇರಿಯೇಷನ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಥರ್ಮಲ್ ಎಫೆಕ್ಟ್. ಸೊ ಥರ್ಮಲ್ ಎಫೆಕ್ಟ್ ಅಂತಂದ್ರೆ ಸೊ ನಮಗೆ ಇವಾಗ ತುಂಬ ಕೋಲ್ಡ್ ಆಗಿಬಿಡೋದು ಇಲ್ಲ ತುಂಬ ಹೀಟ್ ಆಗಿಬಿಡೋದು. ಸೊ ಆಚೆಗಡೆ ಟೆಂಪ್ರೇಚರ್ಗೆ ತಕ್ಕನಂಗೆ ರಿಯಾಕ್ಟ್ ಆಗೋದು ವಾಲ್ ಅಂತ ಹೇಳಿದ್ರೆ ಅದು ಜಾಸ್ತಿ ಆಗೋದು ಯಾವುದ್ರಲ್ಲಿ ಅಂತ ಹೇಳಿದ್ರೆ ಬ್ರಿಕ್ ವರ್ಕಲ್ಲಿ ಆಗುತ್ತೆ. ಸೊ ಕಡಿಮೆ ಯಾವುದ್ರಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಅದು ಆಟೋಮೆಟಿಕಲಿ ಬ್ಲಾಕ್ ವರ್ಕಲ್ಲಿ ಆಗುತ್ತೆ. ಸೊ ಏನಂತ ಹೇಳಿದ್ರೆ ನಮಗೆ ತುಂಬ ಟೆಂಪ್ರೇಚರ್ ವೇರಿಯೇಷನ್ ಆಗಿದ ತಕ್ಷಣ ಥರ್ಮಲ್ ಈ ಆಚೆಗಡೆ ಹೀಟ್ ಇತ್ತು ಅಂತಂದರೆ ಒಳಗಡೆನೂ ಕೂಡ ತುಂಬ ಹೀಟ್ ಆಗಿಬಿಡೋದು. ಇಷ್ಟು ಬಂದ್ಬಿಟ್ಟು ನಮಗೆ ಥರ್ಮಲ್ ಕಂಫರ್ಟ್. ಸೊ ಥರ್ಮಲ್ ಕಂಫರ್ಟ್ ಅಂತ ಹೇಳಿದ್ರೆ ನಮಗೆ ಆಚೆಗಡೆ ಹೀಟ್ ಇತ್ತು, ಸೊ ಒಳಗಡೆನೂ ಕೂಡ ತುಂಬ ಹೀಟ್ ಆಗೋದು. ಸೊ ಒಳಗಡೆ ಕೋಲ್ಡ್ ಇತ್ತು, ಆಚೆಗಡೆ ಕೋಲ್ಡ್ ಇತ್ತು, ಒಳಗಡೆನೂ ಕೂಡ ತುಂಬ ಕೋಲ್ಡ್ ಆಗೋದು. ಸೊ ಅಂದರೆ ಆ ಥರ್ಮಲ್ ಕಂಫರ್ಟಲ್ಲಿ ನಮಗೆ ಏನಂತ ಹೇಳಿದ್ರೆ ತುಂಬ ರಿಯಾಕ್ಟ್ ಆಗೋದು ಯಾವ್ದು ಅಂತಂದ್ರೆ ಬ್ರಿಕ್ ಅಂತ ಹೇಳ್ಬೋದು. ಸೊ ಕಡಿಮೆ ರಿಯಾಕ್ಟ್ ಯಾವ್ದ್ರಲ್ಲಿ ಆಗುತ್ತೆ ಅಂತಂದ್ರೆ ಬ್ಲಾಕ್ ಅಂತ ಹೇಳ್ಬೋದು. ಸೊ ಇದಿಷ್ಟು ಪಾಯಿಂಟ್ಸ್ನ ನಾವು ನೋಡಿದ್ದಾದ್ಮೇಲೆ ನಮಗೆ ಓವರಲ್ಲಿ ನೋಡೋದಾದ್ರೆ ಓವರಾಲ್ ಎಫಿಷಿಯನ್ಸಿ. ಸೊ ಓವರಾಲ್ ಎಫಿಷಿಯನ್ಸಿ ಅಂತ ಹೇಳೋದಾದ್ರೆ ಸೊ ಕಂಪೇರ್ ಟು ಬ್ಲಾಕು ಮತ್ತು ಅಂದರೆ ಸಾಲಿಡ್ ಬ್ಲಾಕು ಮತ್ತು ಬ್ರಿಕ್ ಅಂತ ಹೇಳೋದಾದ್ರೆ ಸೊ ಓವರಾಲ್ ಎಫಿಷಿಯನ್ಸಿ ಬಂದ್ಬಿಟ್ಟು ಔಟ್ ಆಫ್ 5 ರೇಟಿಂಗ್ಸ್ ಅಂತ ಹೇಳೋದಾದ್ರೆ ನಮಗೆ ಬ್ಲಾಕ್ ವರ್ಕಲ್ಲಿ 4 ಕಂಪ್ಲೀಟ್ಲಿ ಇದಿಷ್ಟು ಪಾಯಿಂಟ್ಸ್ ನಾವು ನೋಡೋದಾದ್ರೆ ಸೊ ಆಸ್ ಎ ಒಂದು ಇಂಜಿನಿಯರ್ ಸಜೆಷನ್ನು, ಆಸ್ ಎ ಒಂದು ಪ್ರಾಪರ್ ಒಂದು ಡಾಕ್ಯುಮೆಂಟೇಶನ್ ಸಜೆಷನ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಸೊ 100% ಡ್ಯೂರಬಿಲಿಟಿ, ಎಫಿಷಿಯನ್ಸಿ ಮತ್ತು ಕಾಸ್ಟ್ ಎಫಿಷಿಯನ್ಸಿ, ಸೊ ಆ್ಯಂಡ್ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದು ಆ್ಯಂಡ್ ಸ್ಟ್ರಾಂಗ್ ಆಗಿರೋದು ಎಲ್ಲನೂ ನೋಡಿದ್ರೆ RCC ಬಿಲ್ಡಿಂಗಿಗೆ ಅಂತಂತಂದರೆ ನಾವು ನಮ್ಮ ಕಂಪನಿ ಬಿಲ್ಡಿಂಗ್ ಅಂತಂತಲ್ಲ. ಸೊ ಯಾವುದಾದ್ರು ರೀನ್ಫೋರ್ಸ್ ಸಿಮೆಂಟ್ ಕಾಂಕ್ರೀಟ್ ಇರುತ್ತಲ್ಲ, ಅಂದರೆ ಫ್ರೇಮ್ಡ್ ಸ್ಟ್ರಕ್ಚರ್ಸ್ ಯಾವ್ದಾದ್ರು ಇರುತ್ತಲ್ಲ ಅದೆಲ್ಲದಕ್ಕೂ ಕೂಡ 100% ನಮಗೆ ಸೂಟಬಲ್ ಮೆಟೀರಿಯಲ್ ಅಂತ ಹೇಳಿದ್ರೆ ಸಾಲಿಡ್ ಬ್ಲಾಕ್ಸ್ ಅಂತ ಹೇಳ್ಬೋದು. ಸೊ ನೀವೇನಾದರೂ ಲೋಡ್ ಬೇರಿಂಗ್ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವಾಗ ನಾವೇನೋ ಬ್ರಿಕ್ ವರ್ಕ್ನ ಚೂಸ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಸೊ 99% ನಾವು ಹೋಗೋದೆಲ್ಲನೂ ಕೂಡ ಫ್ರೇಮ್ಡ್ ಸ್ಟ್ರಕ್ಚರ್ಸ್ ಕಾಲಮ್ ಹಾಕಿ ಮೋಲ್ಡ್ ಹಾಕೋದ್ರಿಂದ ಸೊ ಎಲ್ಲದರಲ್ಲೂ ಕೂಡ ಕಾಲಮ್ಸ್ ಇರುತ್ತೆ, ಬೀಮ್ಸ್ ಇರುತ್ತೆ, ಎಲ್ಲನೂ ಕೂಡ ಅದೇ ಲೋಡ್ ತೊಗೊತಾ ಇರುತ್ತೆ. ಅದ್ರ ಜೊತೆಯಲ್ಲಿ ಸ್ಟ್ರೆಂತು ಕೂಡ ನಾವು ಎಂಟೈರ್ ಎಪಿಸೋಡಲ್ಲೇ ನೋಡಿದ್ವಿ. ಸೊ ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಎಲ್ಲನೂ ಮರ್ಜ್ ಮಾಡಿ ನೋಡೋದಾದ್ರೆ ಒಂದು ಬೆಟರ್ ಅಡ್ವೈಸು, ಬೆಟರ್ ಸಜೆಷನ್ ಅಂತ ಹೇಳಿದ್ರೆ ಸೊ ಸಾಲಿಡ್ ಬ್ಲಾಕ್ಸ್ ಹೋಗೋದು ಅಂತ ಹೇಳ್ಬಿಟ್ಟು ನೋಡಬೇಕಾಗತ್ತೆ. ಸೊ ಅದರಲ್ಲಿ ನಾವು ಯಾವ್ದು ಬೆಸ್ಟ್ ಒನ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಬೇಕು ಅಂತ ನಾವು ನೋಡಬೇಕಾಗತ್ತೆ. ಆ್ಯಂಡ್ ಇದ್ರ ಜೊತೆಯಲ್ಲಿ ಇಲ್ಲ ಸರ್ ನಮಗೆ ಏನು ಬ್ರಿಕ್ ವರ್ಕ್ ಕೂಡ ನಮಗೆ ನೀವೇನು ಹೇಳಿದ್ರು ನಾವು ಅಗ್ರಿ ಆಗಲ್ಲ, ನಾವು ಬ್ರಿಕ್ಕಲ್ಲೇ ಕಟ್ಟಬೇಕಂತ ಮೈಂಡ್ ಸೆಟ್ ಫಿಕ್ಸ್ ಮಾಡ್ಕೊಂಡಿದ್ವಿ ಅಂದರೆ ಸೊ ಅದರಲ್ಲಿ ಯಾವ್ಯಾವ ಥರದ್ದು ಬರುತ್ತೆ, ಏನೇನು ಬರುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲೂ ಕೂಡ ನಾವು ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ. ಬಟ್ ಯಾರಿಗೆ ಯಾವುದು ಸೂಟಪ್ ಆಗುತ್ತೆ, ಬ್ರಿಕ್ ವರ್ಕ್ ಆಗೋದಾದ್ರೆ ಬ್ರಿಕ್ ನೋಡ್ಬೋದು, ಸೊ ಬ್ಲಾಕ್ ವರ್ಕ್ ಆಗೋದಾದ್ರೆ ಬ್ಲಾಕ್ ಟೈಪ್ಸು ಮತ್ತು ಯಾವ ಸೆಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇರುತ್ತೆ.